कृष्णाय नमः। श्रीकृष्णाय नमः। श्रीकृष्णाय नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। स्वस्त्यस्तु सतां हरिः ಓಂ। ಭಾದ್ರಪದ ಮಾಸದ ಪ್ರೋಷ್ಠಪದಿಯ ಅಂಗವಾಗಿ ಭಾಗವತದ ಚಿಂತನೆಯನ್ನು ನಡೆಸುವಂತಹ ಒಂದು ಬಹಳ ಹಿಂದಿನಿಂದ ನಡೆದು ಬಂದ ಒಂದು ಪದ್ಧತಿಯ, ಅಂದರೆ ಆ ಕಾಲದಲ್ಲಾದರೂ ಭಗವಂತನ ಚಿಂತನೆ ವಿಶೇಷವಾಗಿ ನಡೆಯಲಿ ಅಂತ ಅನ್ನೋ ಉದ್ದೇಶದಿಂದ ಚಿಂತಿಸಿದಂತೆ ನಾವು ಈ ಪಕ್ಷದ ಕೊನೆಯವರೆಗೂ ನಿತ್ಯವೂ ಭಾಗವತದ ಚಿಂತನೆಯನ್ನು ಮಾಡುವುದಕ್ಕಾಗಿ ಶ್ರೀಪಾದರ ಆದೇಶದಂತೆ ಶ್ರೀಕೃಷ್ಣನ ಅನುಗ್ರಹದ ನೆಲೆಯಲ್ಲಿ ನಡೆಸುವ ಪ್ರಯತ್ನವನ್ನು ಮಾಡುತ್ತಾ, ಆರಂಭದಲ್ಲಿ ಭಾಗವತದ ಕಥೆಯನ್ನು ಕೇಳುವುದರ ಮಹತ್ವವನ್ನು ಭಾಗವತ ಮಾಹಾತ್ಮ್ಯ ರೂಪದಲ್ಲಿ ಪದ್ಮಪುರಾಣ ಕೊಟ್ಟ ಚಿಂತನೆಯನ್ನು ಗಮನಿಸ್ತಾ ಅಲ್ಲಿ ಹೇಳಿದ ಮಾತು, ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಜ್ಞಾನ ಆನಂದ ಇರುವಿಕೆಗಳಿಂದಲೇ ತುಂಬಿಕೊಂಡಿರುವ ಜಗತ್ತಿನ ಹುಟ್ಟು ಸ್ಥಿತಿ ಮುಗಿತಾಯಗಳನ್ನೇ ಯಾರು ನಿರಂತರ ನಡೆಸುವುದಕ್ಕೆ ಕಾರಣವಾಗಿ ನಿಂತಿದ್ದಾನೋ, ಯಾರು ಆಧಿದೈವಿಕ ಆಧಿಭೌತಿಕ ಆಧ್ಯಾತ್ಮಿಕ ತಾಪಗಳನ್ನು ಕಳೆಯುವುದರಲ್ಲಿ ಸಮರ್ಥನೋ ಅಂತಹ ಜಗತ್ತಿನ ಗುರುವೆನಿಸಿದಂತಹ ಲಕ್ಷಣಯುಕ್ತನಾದ ಶ್ರೀಕೃಷ್ಣನನ್ನು ನಾವು ನಮಿಸುತ್ತೇವೆ ಅಂತ ಸ್ಮರಣೆ ಮಾಡುತ್ತಾರೆ. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಿರಂತರ ಓಡಾಡುವುದರಲ್ಲೇ ಇದ್ದು ಯಾವುದನ್ನೂ ತನ್ನಲ್ಲಿ ಅಂಟಿಸಿಕೊಳ್ಳದೆ ಮಾಡಬೇಕಾದ ಎಲ್ಲ ಕೃತ್ಯಗಳನ್ನು ಮುಗಿಸಿ ಓಡಾಡುತ್ತಿರುವಂತಹ ಶುಕಮುನಿಯನ್ನು ತಂದೆಯಾದಂತಹ ವ್ಯಾಸ ಅತ್ಯಂತ ಪ್ರೀತಿಯಿಂದ ಕೂಗಿ ಕರೆದಾಗ ಪುತ್ರ ಅಂತನ್ನುವ ಸದ್ದು ಕೇಳಿದೊಡನೆ ಸುತ್ತಲಿನ ಎಲ್ಲ ಮರಗಿಡಗಳು ತಲೆಯಲ್ಲಾಡಿಸುತ್ತಾ ಇದ್ದೇನೆ ನಾನಿಲ್ಲೇ ಅಂತ ಸರ್ವಭೂತ ಹೃದಯ ನೆನೆಸಿದ ಮನೋದೇವನಾದ ರುದ್ರನೇ ಶುಕನಾಗಿ ಅವತರಿಸಿದ ಸ್ಥಿತಿಯನ್ನು ಆ ಪರಿಸರ ಸೂಚಿಸಿತು. ಅಂತಹ ನಮ್ಮ ಹೃದಯದಲ್ಲೂ ನೆಲೆಸಿ ಆಚಾರ್ಯರ ವೇದವ್ಯಾಸರ ಮಾತುಗಳನ್ನು ಬೆಳಗಬಲ್ಲಂತಹ ಶಕ್ತಿ ಎನಿಸಿದ ಭಗವಂತನ ಗುಣಗಾನವನ್ನು ಮಾಡುವುದರಲ್ಲಿ ಹಿರಿಯನೆನಿಸಿದಂತಹ ಶುಕಮುನಿಗಳಿಗೆ ಆನತೋಸ್ಮಿ, ತಲೆಬಾಗಿ ನಮಸ್ಕರಿಸಿದ್ದೇನೆ ಅಂತ ಈ ಪದ್ಯದಿಂದ ಆರಂಭಗೊಂಡು ಆ ಮಹಾತ್ಮ್ಯದ ಸಂಗತಿಗಳಲ್ಲಿ ಸೂತ ಮತ್ತು ಶೌನಕರ ಸಂವಾದವಾಗಿ ಬಂದಿದೆ. ಅದರಲ್ಲಿ ಭಕ್ತಿ, ಜ್ಞಾನ ಮತ್ತು ವಿರಾಗ ಇವು ಮೂರು ಸಮಾಜದ ನಡುವೆ ಅತ್ಯಂತ ಪಕ್ವಗೊಂಡಾಗ ಭಗವದ್ ದರ್ಶನ ಅನ್ನೋದು ಎಂಥ ಸಾಧಕನಿಗಾದರೂ ಆಗಿಯೇ ಆಗತ್ತೆ. ಅದಕ್ಕೋಸ್ಕರನೇ ಈ ಭಾಗವತದ ಕಥೆ ಇರುವುದು ಅಂತ ಹೇಳ್ತಾ, ಶ್ರೇಯಸಾಂ ಯದ್ಭವೇತ್ ಶ್ರೇಯಃ ಪಾವನಾನಾಂಚ ಪಾವನಂ ಕೃಷ್ಣ ಪ್ರಾಪ್ತಿಕರಂ ಶಶ್ವತ್ ಸಾಧನಂ ತದ್ವದಾಧುನಾ. ಶೌನಕರು ಕೇಳುತ್ತಾರೆ, ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ, ಜ್ಞಾನವನ್ನು ವೃದ್ಧಿಸಿಕೊಳ್ಳಿಕ್ಕೆ, ವಿರಾಗವನ್ನು ಪಡೆಯುವುದಕ್ಕೆ, ಮಾಯೆಯ ಮೋಹಕ್ಕೆ ಬಳಲಿದ ಮಂದಿಯ ಗುರಿಯನ್ನು ಸರಿಪಡಿಸುವುದಕ್ಕೆ ಯಾವುದನ್ನು ನಾವು ಆಚರಿಸಬೇಕು? ಶ್ರೇಯಸ್ಸಿನಲ್ಲಿ ಅತ್ಯಂತ ಹಿರಿದಾದದ್ದು, ಪವಿತ್ರವಾದಂತಹ ತಿಳುವಳಿಕೆಯಲ್ಲಿ ಹೆಚ್ಚು ಪವಿತ್ರವಾದದ್ದು, ಕೃಷ್ಣನನ್ನು ಹೃದಯಕ್ಕೆ ತಂದೊಡ್ಡುವಂಥದ್ದು, ನಿರಂತರವಾಗಿ ಸಾಧನೆಯ ಮಾರ್ಗದಲ್ಲಿ ನಮ್ಮನ್ನು ನಿಲ್ಲಿಸುವಂಥದ್ದನ್ನು ಹೇಳು ಅಂತ ಕೇಳಿದಾಗ ಭಾಗವತಕ್ಕೆ ಮಹತ್ವವನ್ನು ಹೇಳ್ತಾ, ಶ್ರೀಮದ್ಭಾಗವತಂ ಶಾಸ್ತ್ರಂ
ಕಲಿಯುಗದಲ್ಲಿ ಎಲ್ಲದಕ್ಕಿಂತ ಹಿರಿದಾದಂತಹ ಸಾಧನೆಗೆ ಪೂರಕವಾದ ಅಂಶ ಯಾವುದು ಅಂದರೆ ಭಾಗವತ ಕಥಾಶ್ರವಣ. ಕಲವು ಕಿರೇಣ ಭಾಷಿತಂ. ಶುಕ ಮುಟ್ಟಿದ ಗಿಣಿ ಕುಕ್ಕಿದ ಹಣ್ಣು ಅನ್ನುವುದು ಹೇಗೆ ರುಚಿಯೋ ಹಾಗೆ ಈ ಶುಕಾಚಾರ್ಯರೆಂಬ ಗಿಣಿ ವೇದ ಕಲ್ಪತರುವಿನ ಉದುರಿಸಿದ ಹಣ್ಣನ್ನು ನಾವು ತಿನ್ನುವುದಾದರೆ ರಸಮಯ. ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ ಅಂತ ಭಾಗವತ ಮಾತನ್ನು ಹೇಳುವಾಗ ಗೊರಟೆ ಇಲ್ಲದ, ಸಿಪ್ಪೆ ಇಲ್ಲದ, ತೊಟ್ಟು ಕಾಣದ, ಜಮರಿ ಇಲ್ಲದ ಬರಿಯ ರಸಾಸ್ವಾದವೇ ಗಂಟಲು ತುಂಬಿ ಹೊಟ್ಟೆ ತುಂಬ ಸಂತೋಷ ಕೊಡುವಂತಹ ರಸ ಅದು ಭಾಗವತ ರಸ. ಅದನ್ನು ಯಾರು ಕಾಲದ ಸರ್ಪದ ಅಡಿಯ ನೆರಳಿನಲ್ಲಿ ಧೈರ್ಯವಾಗಿ ಉಸಿರಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲದೆ ಒದ್ದಾಡಿ ಕಷ್ಟಪಡುವವನಿಗೂ ಕೂಡ ಅಂಥ ಕಷ್ಟದಿಂದ ದೂರಗೊಳಿಸಿ ಆತನನ್ನು ಮುಕ್ತನನ್ನಾಗಿಸುವಂಥದ್ದು ಭಾಗವತದ ಗುಣ. ಅದಕ್ಕೊಂದು ಮಹತ್ವವನ್ನು ಹೇಳ್ತಾರೆ. ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್ ಅಂತ. ಪೂರ್ವಜನ್ಮದಲ್ಲಿ ಸುಕೃತವನ್ನು ಮಾಡಿದರೆ ಮಾತ್ರ ಭಾಗವತದ ಕಥಾಶ್ರವಣದ ಅವಕಾಶ ನಮಗೆ ಸಿಗುವಂಥದ್ದು. ಅಂತಹ ಶುಕರನ್ನು ಸ್ಮರಿಸಿ ಎಲ್ಲ ಕಾರ್ಯಗಳಲ್ಲಿ ಕುಶಲರಾಗಿ ಹಿಂದೆ ಸುರರು ಕೂಡ ಶುಕಾಚಾರ್ಯರಿಂದಲೇ ಆ ಚಿಂತನೆಯನ್ನು ಪಡೆದದ್ದು. ಅಂತಹ ಕಥಾಸುಧೆಯ ಬಗ್ಗೆ ಹೇಳ್ತೇನೆ ಅಂತ ಒಂದು ಪೂರ್ವದ ಇತಿಹಾಸವನ್ನು ಹೇಳ್ತಾರೆ. ಶುಕಾಚಾರ್ಯರು ಕಥೆ ಹೇಳಿ ಕೂತಿದ್ದಾರೆ. ಆಗ ಪರೀಕ್ಷಿತ್ ರಾಜನು ಕೂಡ ಸಿದ್ಧನಾಗಿದ್ದಾನೆ. 7 ದಿವಸ ಒಂದು ಕ್ಷಣವೂ ಹಾಳಾಗದಂತೆ ಯೋಚನೆ ಮಾಡಿದರೆ ಆಶ್ಚರ್ಯ ಆಗುವುದು. ಶುಕಾಚಾರ್ಯರಿಗೆ ಮುಂದಿನ ತನ್ನ ಕೊನೆಯ ದಿನಗಳು ಸ್ಪಷ್ಟವಾಗಿ ಗೊತ್ತಿದೆ. ಆದ್ದರಿಂದಾಗಿ ಅವರಿಗೆ ಪ್ರತಿಕ್ಷಣವನ್ನು ಸಾರ್ಥಕವಾಗಿ ಹೇಗೆ ಕಳೆಯಬೇಕು ಅಂತ ಯೋಚನೆ ಮಾಡಿದರು. ನಮಗೆ 7 ದಿನಗಳಿದೆಯೋ 7 ನಿಮಿಷ ಇದೆಯೋ ಗೊತ್ತಿಲ್ಲ. ಆದರೂ ಕೂಡ ನಾವು ಧೈರ್ಯವಾಗಿ 1000 ವರ್ಷ ಬದುಕೋರ ಹಾಗೆ ಪ್ರತಿ ಕ್ಷಣದಲ್ಲೂ ನಮ್ಮ ಮುಂದಿನ ದೀರ್ಘಾಲೋಚನೆಗಳಲ್ಲಿ ದೂರಾಲೋಚನೆಗಳಲ್ಲಿ ತೊಡಗಿರ್ತೇವೆ. ಅಲ್ಲಿ ಏನಾಯಿತು ಅಂದರೆ ಆ ದೇವತೆಗಳೆಲ್ಲ ಬಂದು ಶುಕಾಚಾರ್ಯರ ಎದುರುಗಡೆ ಕುಳಿತಂತಹ ಪರೀಕ್ಷಿತನನ್ನು ಕೇಳಿದರು, ನೀನು ಈ ಕಥೆಯನ್ನು ಶುಕಾಚಾರ್ಯರನ್ನು ಕೇಳುವುದೇನಿದೆ ಅದನ್ನು ನಾವು ಕಥಾಸುಧೆಯನ್ನು ನಾವು ತಗೊಂಡು ಹೋಗ್ತೇವೆ, ಶುಕಾಚಾರ್ಯ ನಾವು ಕರ್ಕೊಂಡು ಹೋಗ್ತೇವೆ. ನಮಗೆ ದೇವಲೋಕದಲ್ಲಿ ಈ ಕಥೆಯನ್ನು ಕೇಳಬೇಕು ಅಂತ ಬಹಳ ಜನರಿಗೆ ಆಸೆ ಇದೆ. ಅದರ ಬದಲಾಗಿ ನಿನಗೆ ಈ ಸಾಯಬೇಕು ಅಂತ ತಾನೇ ನಿನ್ನ ಸಮಸ್ಯೆ ಇರುವುದು, ಸಾಯುವುದಕ್ಕೋಸ್ಕರ ಶಾಪಗ್ರಸ್ತನಾಗಿ ಕೂತಿರುವುದಲ್ವ, ಅದರ ಪರಿಣಾಮದಿಂದಾಗಿ ಈ ಕಥೆ ಕೇಳುವುದಲ್ಲ. ನೀನು ಸಾಯುವುದಿಲ್ಲ, ನಿನಗೆ ಅಮೃತ ಕೊಡ್ತೇವೆ, ನಿನಗೆ ಅದರಿಂದಾಗಿ ಬದುಕು ಕಳೆದು ಹೋಗುತ್ತೆ ಅನ್ನುವ ಭಯವೇ ಇಲ್ಲ ಅಂದಾಗ ಅವನು ಅದನ್ನು ಸ್ವಲ್ಪವೂ ಒಪ್ಪಿಕೊಳ್ಳಿಲ್ಲ. ಕ್ವಸುಧಾ ಕ್ವಕಥಾಲೋಕೆ ಕ್ವಕಾಚಃ ಕ್ವ ಮಣಿರ್ಮಹಾನ್ ಬ್ರಹ್ಮರಾತೋ ವಿಚಾರೀಯಂ ತದಾ ದೇವಾನ್ ಜಹಾಸಹ. ಅಲ್ಲ, ನೀವೇನು ಹೇಳ್ತಾ ಇದ್ರಿ? ಕಥಾಸುಧಾ ಎಲ್ಲಿ, ನೀವು ಕೊಡುವ ರಸಸುಧಾ ಎಲ್ಲಿ? ಇದೆರಡಕ್ಕೆ ತುಲನೆಯೇ ಸಾಧ್ಯ ಇಲ್ಲ. ಇದು ನೀವು ಎಷ್ಟು ಕೊಟ್ಟರೂ ಕೂಡ ಮತ್ತೆ ಒಂದು ದಿವಸದ ಒದ್ದಾಟ ಇದ್ದೇ ಇದೆ ಈ ಸಂಸಾರದ ಚಕ್ರದಲ್ಲಿ ಸಿಲುಕಿ ಬೀಳಲಿಕ್ಕೆ. ಆದರೆ ಈ ರಸ ಅನ್ನೋದು ಭಗವಂತನಲ್ಲಿ ಪ್ರೀತಿ ಹುಟ್ಟಿಸುವಂಥದ್ದು. ಇದಕ್ಕೊಂದು ಪರ್ಯಾಯವಾದಂಥ ಸೊತ್ತೇ ಜಗತ್ತಿನಲ್ಲಿಲ್ಲ. ಅದರಿಂದಾಗಿ ನಾನಿದನ್ನು ಏನು ಕಾರಣಕ್ಕೂ ನಿಮ್ಮ ಜೊತೆಗೆ ನೀವು ಬೇಕಾದರೆ ಕೂತ್ಕೊಂಡು ಕೇಳಿ, ಆದರೆ ಇಲ್ಲಿಂದ ಶುಕಾಚಾರ್ಯನ ಕರ್ಕೊಂಡು ಹೋಗಿ ನಾವು ದೇವಲೋಕದಲ್ಲಿ ಕೇಳ್ತೇವೆ ಅಂತನ್ನುವ ಮಾತನ್ನು ಮಾತ್ರ ಖಂಡಿತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ನದದೌಸ ಕಥಾಮೃತಂ, ದೇವತೆಗಳಿಗೆ ಆ ಅಮೃತದ ಕಥೆಯ ಅಮೃತವನ್ನು ಕೊಡಲಿಲ್ಲ. ಹಾಗಾಗಿ ಅಂಥ ಭಾಗವತೀ ವಾರ್ತಾ, ಇದು ಭಾಗವತದ ಮಹತ್ವ, ಭಾಗವತಕ್ಕಿರುವಂತಹ ಗೌರವ. ಹೀಗೆ ಕಲಿಯಲ್ಲಿ ಭಾಗವತದ ಕಥೆ ಕೇಳುವುದು ಅತ್ಯಂತ ಉತ್ತಮವಾದ ಸಂಗತಿ ಅಂತ ಶೌನಕರಿಗೆ ಸೂತರು ಹೇಳ್ತಾ ಇರುವಾಗ ಒಂದು ಕಥೆಯನ್ನು ಹೇಳ್ತಾರೆ. ಲೋಕದಲ್ಲಿ ಓಡಾಡ್ತಾ ಸಂತೋಷದಿಂದ ನಾಮವನ್ನು ಹೇಳ್ತಾ ಇದ್ದ ನಾರದರು ಒಂದು ಕಡೆಯಲ್ಲಿ ಬದರಿಯ ಕಡೆಗೆ ಬಂದಾಗ ಕೂತಾಗ ಸನಕ ಸನಂದನ ಸನತ್ಕುಮಾರ ಸನತ್ ಸುಜಾತರು ಅಲ್ಲಿಗೆ ಬಂದವರು ಯಾವತ್ತೂ ನಗೆಯಿಂದಲೇ ಎಲ್ಲರನ್ನೂ ಸ್ವಾಗತಿಸಿ ನಾರಾಯಣ ಅಂತ ಗುಣಗಾನ ಮಾಡುತ್ತಿರುವಂತಹ ನಿಮ್ಮ ಮುಖದ ಕಳೆ ಏಕೆ ಬತ್ತಿದೆ, ಯಾಕೆ ನಿಮ್ಮಲ್ಲಿ ಬೇಸರ ಕಾಣ್ತಾ ಇದೆ ಅಂತ, ನಿಮ್ಮಲ್ಲಿ ಈ ರೀತಿ ಯಾವತ್ತೂ ಕೂಡ ಮನಸ್ಸು ಇಷ್ಟು ಹಿಂಗಿದ್ದನ್ನು ನಾವು ನೋಡಲಿಲ್ಲ ಅಂತ ಕೇಳಿದಾಗ ನಾರದರು ಅದಕ್ಕೆ ಸಂಬಂಧಪಟ್ಟ ಕಥೆಯನ್ನು ಹೇಳ್ತಾರೆ. ಭೂಮಿಯ ಕಡೆಗೆ ಹೋಗಿದ್ದೆ, ಪುಷ್ಕರ, ಪ್ರಯಾಗ, ಕಾಶಿ, ಗೋದಾವರಿ, ಹರಿಕ್ಷೇತ್ರ, ಕುರುಕ್ಷೇತ್ರ, ಶ್ರೀರಂಗ, ಕುಮಾರ ಸೇತು, ಕುಮಾರ ಪರ್ವತ, ಹೀಗೆ ಎಲ್ಲ ಕಡೆಗೂ ನಾನು ಓಡಾಡಿದ್ದೇನೆ. ಎಲ್ಲ ಕಡೆಯಲ್ಲೂ ನಾನು ಓಡಾಡಿದ್ದಾಗ ಜನರ ಮುಖದಲ್ಲಿ ಸಂತೋಷ, ನೆಮ್ಮದಿ ಕಾಣಿಸ್ತಾ ಇಲ್ಲ. ಶರ್ಮ ಮನಸ್ಸಂತೋಷಕಾರಕಂ ನಾಪಶ್ಯಂ ಕುತ್ರಚಿತ್, ಎಲ್ಲೂ ಕೂಡ ನನಗೆ ಸಂತೋಷಕ್ಕೆ ಕಾರಣವಾದಂತಹ ಘಟನೆಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಅಧರ್ಮ ಮಿತ್ರೇಣ ಕಲಿನ ಧರಾ ಇಯಂ ಬಾಧಿತ, ಅಧರ್ಮವನ್ನೇ ಬಹಳ ಮಿತ್ರನನ್ನಾಗಿಸಿಕೊಂಡಂತಹ ಕಲಿ
ಈ ಭೂಮಿಯನ್ನು ಬಹಳ ಖಾರವಾಗಿ ಬಾಧಿಸ್ತಾ ಇದ್ದಾನೆ. ಅದರಿಂದಾಗಿ ಸತ್ಯ ಇಲ್ಲ, ತಪಸ್ಸಿಲ್ಲ, ಶೌಚ ದೂರ ಹೋಗಿದೆ, ದಯೆ ಕಾಣುವುದಿಲ್ಲ, ದಾನ ಅಂತ ಗೊತ್ತೇ ಇಲ್ಲ, ಉದರಂಭರಿಗಳಾಗಿ ಜೀವಗಳು ಕೆಟ್ಟ ಮಾತುಗಳನ್ನೇ ಆಡ್ತಾ ಬದುಕನ್ನು ಹಾಳು ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ದಡ್ಡರಾಗುವ ಕೆಲವು ಮಂದಮತಿಗಳು ತಮ್ಮ ಸಂಸ್ಕೃತಿಯ ಬಗ್ಗೆ ಗೊತ್ತಿಲ್ಲದೆ ಅದನ್ನೇ ಬೇಸರ ಪಟ್ಟುಕೊಂಡು ಯಾರೋ ಉದುರಿ ಬಿದ್ದವರು ಅಂತ ಮೇಲಿನಿಂದ ಹೇಳಿದ ಸಂಗತಿಯೇ ಸತ್ಯ ಅಂತ ಭಾವಿಸಿ ತಮ್ಮ ಸಂಸ್ಕೃತಿಯನ್ನು, ತಮ್ಮ ಸಮಾಜದ ದುರ್ಬಲತೆಗೆ ತಾವೇ ಕಾರಣರಾಗಿ ಒದ್ದಾಡ್ತಾ ಇದ್ದಾರೆ. ಮಂದಭಾಗ್ಯಾ ಉಪದ್ರುತಾ, ಭಾಗ್ಯವೂ ಮಂದ, ಉಪದ್ರವಕ್ಕೆ ಒಳಗಾಗಿದ್ದಾರೆ. ಹೀಗೆ ಆಳುವವರು, ಆಳಿಸಿಕೊಳ್ಳುವವರು ಅಂತನ್ನುವ ಈ ವ್ಯತ್ಯಾಸದ ನಡುವೆ ಸತ್ಯ ಅನ್ನೋದು ಸತ್ತು ಹೋಗಿದೆ. ಪಾಖಂಡ ಸಂಗತಿಗಳನ್ನೇ ಸತ್ಯ ಅಂತ ಅದನ್ನೇ ಪ್ರಚಾರ ಮಾಡುವ, ಎಲ್ಲರ ಬುದ್ಧಿಯನ್ನು ತಮ್ಮ ವಶದಲ್ಲಿಟ್ಟುಕೊಂಡು ತಾವು ಹೇಳಿದ್ದೇ ಸತ್ಯ ಅಂತ ಭಾವಿಸುವ ಜನಗಳ ದಬ್ಬಾಳಿಕೆ ಈ ಜಗತ್ತಿನ ಎಲ್ಲೆಡೆ ತುಂಬಿಕೊಂಡಿದೆ. ಯಾರು ನಿಜವಾಗಿ ಆಳ್ವಿಕೆ ನಡೆಸಬೇಕು, ಅವರ ಕೈಯಲ್ಲಿ ಆಳ್ವಿಕೆಯ ಶಕ್ತಿ ಇಲ್ಲ, ಇನ್ನಾರು ಆಳ್ತಾ ಇದ್ದಾರೆ. ಇನ್ನು ಮನೆಯಲ್ಲಿ ಹಿರಿಯರು ನಿಜವಾಗಿ ಬುದ್ಧಿ ಹೇಳಬೇಕಾದವರು ಬುದ್ಧಿ ಕೇಳುವ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಚಿಕ್ಕವರೇ ಅಲ್ಲಸಲ್ಲದ ಸಂಗತಿಗಳಿಂದ ದೊಡ್ಡವರನ್ನು ತಮ್ಮ ವಶದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮನಸ್ಸನ್ನು ಮಾರಿಕೊಂಡಿದ್ದಾರೆ, ಮೈಯನ್ನು ಮಾರಿಕೊಂಡಿದ್ದಾರೆ. ತಮ್ಮ ಸಂಸ್ಕೃತಿಯ ಕಣ್ಣೆನಿಸಿದಂಥ ಹೆಣ್ಣು ಮಕ್ಕಳನ್ನು ಕೂಡ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇಂತಹ ಕೆಟ್ಟ ಭಾಷೆ, ಕೆಟ್ಟ ಸಂಸ್ಕೃತಿಗಳನ್ನೇ ಅತ್ಯಂತ ಪವಿತ್ರವಾದದ್ದು ಅನ್ನುವ ರೀತಿಯಲ್ಲಿ, ಅದೇ ಜೀವನದ ನಿಜವಾದ ಗತಿ ಅನ್ನುವ ರೀತಿ ತೋರಿಸ್ತಾ ಇದ್ದಾರೆ. ಆಯತನಗಳೆಲ್ಲ, ದೇವಾಲಯಗಳೆಲ್ಲ ತಮ್ಮ ನಿಜವಾದ ಶಕ್ತಿಯನ್ನು ಕಳ್ಕೊಳ್ತಾ ಇದೆ. ಹೀಗೆಲ್ಲ ನಾನು ನೋಡ್ತಾ ಅಟ್ಟಶೂಲ, ಜನಪದ, ಶಿವಶೂಲ, ದ್ವಿಜಾತಯ, ಕಾಮಿನ್ಯ, ಕೇಶಶೂಲಿನ್ಯ ಸಂಭವಂತಿ ಕಲಾವಿಹ, ಮೈ ಮಾರಿಕೊಳ್ಳುವಂಥವರು, ವೇದ ಮಾರುವಂಥವರು, ಹಾಗೆಯೇ ಜ್ಞಾನವನ್ನು ಯಾವುದೋ ಕಾರಣಕ್ಕೆ ದೂರ ಇಡುವಂಥವರು, ಅಡಿಗೆಯನ್ನು ದುರ್ಬಳಕೆ ಮಾಡಿಕೊಳ್ಳುವಂಥವರು ತುಂಬಿಕೊಂಡ ಈ ಕಲಿಯುಗದ ದುಸ್ಥಿತಿಯನ್ನು ನೋಡಲಾರದೆ ಒದ್ದಾಡ್ತಾ ಇದ್ದೇನೆ. ನಾನು ಹೀಗೆ ಯಮುನೆಯ ತಟಕ್ಕೆ ಹೋಗಿ ಕೂತಿದ್ದೆ. ಅಷ್ಟರಲ್ಲಿ ನನಗೊಂದು ಆಶ್ಚರ್ಯಕರವಾದ ಸಂಗತಿ ಕಂಡಿತು. ತರುಣಿಯೋರ್ವಳು ತನ್ನ ಸುತ್ತ ಎರಡು ಕಡೆ ಕೂತಿದ್ದ ವೃದ್ಧ ಮಕ್ಕಳನ್ನು ತಲೆನೇವರಿಸ್ತಾ ಗೋಗರಿತಾ ಅಳ್ತಾ ಇದ್ಲು. ಅವಳು ತಾಯಿ ಮಕ್ಕಳು ಅಂತ ಅವಳ ಹತ್ರ ಮಾತಾಡಿಸಿದ ಮೇಲೆ ಗೊತ್ತಾಯಿತು. ಅವಳನ್ನು ಕೇಳಿದೆ, ನೀನು ಯಾರು? ನೀನು ಕಾಸಿತ್ವಂ ಕಾವಿಮೌ, ಇವರು ಯಾರು, ನೀನು ಯಾರು ಅಂತ ಕೇಳಿದಾಗ ಅವಳು ಹೇಳಿದ್ಲು, ನಾನು ಭಕ್ತಿ ಅಂತ. ಬಹಳ ಪ್ರಸಿದ್ಧರಾದ ಇಬ್ಬರು ಮಕ್ಕಳು ನನಗೆ, ಜ್ಞಾನ ಮತ್ತು ವೈರಾಗ್ಯ ಅಂತ. ಇವರಿಬ್ಬರು ಕೂಡ ಕಾಲಯೋಗದ ಅಂದರೆ ಸಹಜವಾದ ಯೋಗ ಬರುವ ಮುನ್ನವೇ ಜರ್ಜರಿತರಾಗಿ ಬಿದ್ದಿದ್ದಾರೆ. ಇಬ್ಬರು ಮೂರ್ಛೆ ಬಿದ್ದಿದ್ದಾರೆ. ನಾನು ಯಾವ ರೀತಿ ಪ್ರಯತ್ನ ಮಾಡಿದರೂ ಎದ್ದೇಳ್ತಾ ಇಲ್ಲ ಅಂತ ಹೇಳಿ, ಒಂದು ನನ್ನ ಈ ಸ್ಥಿತಿಯನ್ನು ನೋಡಿ ಸಹಾಯಕ್ಕಾಗಿ ಗಂಗಾದ್ಯಾ ಸರಿತಶ್ರೇಷ್ಠಾ ಮತ್ಸೇವಾರ್ಥಂ ಸಮಾಗತಾ, ಭಕ್ತಿ ಹೇಳ್ತಾಳೆ, ನನ್ನ ಸುತ್ತ ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ಸಿಂಧು ಮೊದಲಾದ ಎಲ್ಲ ನದ್ಯಾಭಿಮಾನಿ ದೇವತೆಗಳೆಲ್ಲರೂ ಕೂಡ ನನಗೆ ಸೇವೆ ಮಾಡಿ ನನ್ನ ಮಕ್ಕಳನ್ನು ಉದ್ಧರಿಸುವುದಕ್ಕಾಗಿ ಬಗೆ ಬಗೆಯಿಂದ ಪ್ರಯತ್ನಿಸಿ ಕೈ ಸೋತಿದ್ದಾರೆ. ನಾನು ಎಲ್ಲಿ ಹುಟ್ಟಿದೆ ಅಂದರೆ, ಉತ್ಪನ್ನ ದ್ರವಿಡೇಚಾಹಂ ವೃದ್ಧಿಂ ಕರ್ನಾಟಕೆ ಗತಾ ವಾರ್ತಾಮೇ ವಿತತಾಪ್ಯಸ್ತಿ ತಾಂ ಶ್ರುತ್ವ ಸುಖಮಾವಹ ಕ್ವಚಿತ್ ಕ್ವಚಿತ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂಗತ ತತ್ರ ಘೋರ ಕಲೇರ್ಯೋಗಾತ್ ಪಾಖಂಡೈ ಖಂಡಿತಾಂಗಕ ದುರ್ಬಲಾಹಂ ಚಿರಂ ಯಾತ ಪುತ್ರಾಭ್ಯಾಂ ಸಹ ಮಂದತಾಂ ವೃಂದಾವನಂ ಪುನಃ ಪ್ರಾಪ್ಯ ನವೀನೇವ ಸ್ವರೂಪಿಣಿ. ಕರ್ನಾಟಕದಲ್ಲಿ ಹುಟ್ಟಿದೆ, ದ್ರವಿಡ ದೇಶದಲ್ಲಿ ಹುಟ್ಟಿದೆ, ಕರ್ನಾಟಕದಲ್ಲಿ ಬೆಳೆದೆ. ಹಾಗಾದರೆ ಒಂದು ಅರ್ಥ ಆಯಿತು, ಕರ್ನಾಟಕ ದ್ರವಿಡ ಬೇರೆ ಬೇರೆ ಅಂತ. ಹಾಗಾದರೆ ಪಂಚದ್ರಾವಿಡ ಅಂತ ಅನ್ನೋದು ನಮ್ಮದೇ ಒಂದು ಕಲ್ಪನೆಯ ಭಾಷೆ. ಉತ್ತರ ಮತ್ತು ದಕ್ಷಿಣದ ದೇಶವನ್ನು, ವಿಂಧ್ಯದಿಂದ ಆಚೆಯ ಜನ, ವಿಂಧ್ಯದಿಂದ ಈಚೆಯ ಜನವನ್ನು ವಿಭಾಗ ಮಾಡಲಿಕ್ಕೋಸ್ಕರ ಹುಟ್ಟಿಕೊಂಡ ಒಂದು ಸಿದ್ಧಾಂತ ಅಷ್ಟೇ ಹೊರತು ಅದು ಶಾಸ್ತ್ರೀಯ ಅಂತೂ ಅಲ್ಲವೇ ಇಲ್ಲ. ಯಾಕೆಂದರೆ ದ್ರವಿಡ ತಮಿಳು ದೇಶಕ್ಕೆ ಸಂಬಂಧಪಟ್ಟ ಭಾಷೆ ಹೊರತು ಅದು ಕನ್ನಡ, ತೆಲುಗು, ಮರಾಠಿ, ಮಲಯಾಳಿ, ತುಳು, ಕೊಂಕಣಿ ಇದ್ಯಾವುದು ಕೂಡ ದ್ರವಿಡ ಭಾಷೆಗೆ ಸಂಬಂಧಪಟ್ಟವುಗಳಲ್ಲ. ದ್ರವಿಡ ದೇಶ, ದ್ರವಿಡ ಭಾಷೆ ಅದು ಒಂದು ಪ್ರತ್ಯೇಕವಾದ ಭಾಷೆ ಮತ್ತು ಪ್ರದೇಶ ಅನ್ನೋದು ನಮಗೆ ಅರ್ಥ ಆಗಬೇಕಾದ ಸಂಗತಿ. ಅವಳು ಹೇಳ್ತಾಳೆ, ನಾನು ಆಮೇಲೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೂ ಸ್ವಲ್ಪ ನನಗೆ ಚಟುವಟಿಕೆ ಸಿಕ್ಕಿತು. ಆದರೆ ಗುರ್ಜರ ದೇಶಕ್ಕೆ ಹೋದ್ಮೇಲೆ ಪೂರ್ತಿ ನಾನು ಜೀರ್ಣತಾಂಗತ, ಈ ಕಲಿಯುಗದ ಪಾಖಂಡಿಗಳ ಬೇರೆ ಬೇರೆ ರೀತಿಯಾದಂತಹ ಉಪದ್ರವಗಳಿಂದ ದುರ್ಬಲರಾಗಿ ಈ ಮಕ್ಕಳ ದುಸ್ಥಿತಿಯನ್ನು ನೋಡಲಾರದೆ ಹಾಗೆ ಕರ್ಕೊಂಡು ನಾನು ಯಮುನೆಗೆ ಬಂದ. ಯಮುನೆಯ ತಡ ಈ ವೃಂದಾವನದ ಪರಿಸರಕ್ಕೆ ಬಂದಾಗ ನವೀನೇವ ಸ್ವರೂಪಿಣಿ, ನನಗೆ ಕುಣಿದು ಕುಪ್ಪಳಿಸುವಷ್ಟು ದೇಹದಲ್ಲಿ ಶಕ್ತಿ ಬಂತು. ಆದರೆ ಇವರಿಬ್ಬರಲ್ಲಿ ಮಾತ್ರ ಇನ್ನೂ ಯಾವುದೇ ರೀತಿಯಾದ ಚಲನವಲನ ಹುಟ್ಟುತ್ತಾ ಇಲ್ಲ. ಇದು ನನಗೆ ತುಂಬ ವ್ಯಥೆಗೆ ಕಾರಣ ಆಗಿದೆ. ಅತಃ ಶೋಚಾಮಿ ಚಾತ್ಮಾನಂ, ಈ ಕಾರಣಕ್ಕಾಗಿ ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಅವಳು ತನ್ನ
ಅಳಲನ್ನು ತೋಡಿಕೊಂಡಾಗ ಹರಿಷ್ಯಂತೆ ಕರಿಷ್ಯತಿ, ಯೋಚನೆ ಮಾಡಬೇಡ, ಭಗವಂತ ಖಂಡಿತ ನಿನ್ನ ದುಃಖಕ್ಕೆ ಪರಿಹಾರವನ್ನು ನೀಡಿಯೇ ನೀಡ್ತಾನೆ. ವೃಂದಾವನಸ್ಯ ಸಂಯೋಗಾತ್ ಪುನಸ್ತ್ವಂ ತರುಣೀನವ ಧನ್ಯಂ ವೃಂದಾವನಂಚೇನ ಭಕ್ತಿರ್ ನೃತ್ಯತಿ ಎಚ್ಚರತ. ನಿನ್ನಿಂದಾಗಿ ಒಂದು ವಿಷಯ ಸಂಗತಿ ಅರ್ಥ ಆಯಿತು, ವೃಂದಾವನದಲ್ಲಿ ಇನ್ನೂ ಭಕ್ತಿ ಕುಣಿದು ಕುಪ್ಪಳಿಸ್ತಾ ಇದೆ ಅಂತ ಅರ್ಥ ಆಯಿತು. ಇವರಿಗೆ ಸಮಸ್ಯೆಯನ್ನು ಪರಿಹಾರ ಹೇಗೆ ಮಾಡೋಣ ಅಂತ ಯೋಚನೆ ಮಾಡಬೇಕಾದದ್ದಿದೆ ಅಂತ ನಾರದರು ಕಲಿಯುಗದ ಪರಿಸರವನ್ನು ವರ್ಣಿಸ್ತಾ, ಯತ್ಫಲಂ ನಾಸ್ತಿ ತಪಸಾ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲೋಕೇಶವ ಕೀರ್ತನಾತ್. ಕಲಿಯುಗದ ದುಸ್ಥಿತಿಯನ್ನು ನೀನು ತುಂಬ ವ್ಯಥೆಪಟ್ಟು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಕಲಿಯುಗದಲ್ಲಿ ಯೋಗದಿಂದ, ತಪಸ್ಸಿನಿಂದ, ಸಮಾಧಿಯಿಂದ ಪಡೆಯಬಹುದಾದಂತಹ ದಾರಿಯನ್ನು, ಸುಲಭದ ಗುರಿಯನ್ನು ಕೇಶವ ಕೀರ್ತನಾತ್, ಕೇಶವ ನಾಮವನ್ನು ನಿರಂತರ ಗಟ್ಟಿಯಾಗಿ ಉಚ್ಚರಿಸುವುದರಿಂದ ಉದ್ಧಾರ ಆಗುತ್ತೆ. ಸಮಸ್ಯೆ ಏನಾಗಿದೆ ಅಂದರೆ ಕುಕರ್ಮಾಚರಣಾತ್ ಸಾರಃ, ಕೀರ್ತನೆಗೆ ಯಾಕೆ ಬಲ ಅಂತ ನಾರದರು ಹೇಳುತ್ತಾ, ಕೆಟ್ಟ ಕೆಟ್ಟ ಆಚರಣೆಗಳನ್ನು ವಿಕಾರಗೊಳಿಸಿ, ಅಂದರೆ ಹಬ್ಬ ಹರಿದಿನಗಳನ್ನೆಲ್ಲ ವಿಕಾರಗೊಳಿಸಿ ಪ್ರಾಕೃತಿಕತೆಯನ್ನು ಕಳೆದುಕೊಂಡು ಪದಾರ್ಥಗಳೆಲ್ಲವೂ ಕೂಡ, ಅದಕ್ಕೆ ಎಷ್ಟು ಚಂದದ ಶಬ್ದ ಹಾಕಿದ್ದಾರೆ ಅಂದರೆ ಬೀಜಹೀನಾಸ್ತುಷಾ ಯಥ ಅಂತ, ಎಲ್ಲ ಸೀಡ್ಲೆಸ್ಸು. ಅದರ ವಿಕಾರ ಏನು ಅಂತ ನಮ್ಗೆ ಈಗ ಅರ್ಥ ಆಗ್ತಾ ಇಲ್ಲ. ಅದರಿಂದಾಗಿ ನಾವು ಕೃಷಿಕರಿಗೆ ಕೊಡುವಂತಹ ಸರ್ಕಾರಿ ಅಥವಾ ಯಾವುದೋ ಕಾರಣಕ್ಕೆ ಕೊಡುವ ಬೀಜ, ಅದು ಮತ್ತೊಮ್ಮೆ ಅವರಿಗೆ ಬೆಳೆ ತೆಗೆಯಲಿಕ್ಕೆ ಬೀಜವನ್ನು ತೆಗೆದಿಟ್ಟುಕೊಂಡ್ರೆ ಉಪಯೋಗಕ್ಕೆ ಬರುವುದಿಲ್ಲ. ಈ ರೀತಿಯಾದ ವಿಕಾರಗಳಿಂದ ಕರ್ಮದ ಆಚರಣೆಯಲ್ಲಿ ಮಾಡಬೇಕಾದ ಸತ್ವಶುದ್ಧವಾದಂತಹ ಪದಾರ್ಥಗಳ ಬಳಕೆಯೇ ನಮಗೆ ಇಲ್ಲ ಅಂತ ಆಗಿಬಿಟ್ಟಿದೆ. ಇನ್ನು ಕಥಾ ಮತ್ತು ಕಥೆಯ ಸಾರವು ಹಳಸಿ ಹೋಗಿದೆ. ಯಾಕೆಂದರೆ ಕೇವಲ ಕಣಲೋಭಕ್ಕಾಗಿ ಸಂಪತ್ತು ಲಾಭ ಆಗುತ್ತೆ ಅನ್ನೋದಕ್ಕೋಸ್ಕರ ಉಪದೇಶಕರಾಗಿ ಎಲ್ಲರೂ ಸೇರಿಕೊಂಡಿದ್ದಾರೆ. ಕಥೆಯ ಸಾರ ಕೆಟ್ಟು ಹೋಗಿದೆ. ತೀರ್ಥಸಾರ ಸ್ತತೋಗತಃ, ವಿಹಾರಕ್ಕಾಗಿ ಓಡಾಡ್ತಾರೆ ಹೊರತು, ಅಲ್ಲಿ ಹೋಗಿ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಹೊರತು, ಅಲ್ಲಿಯ ಆಸ್ತಿಕ ಭಾವವನ್ನು ಕಳಚಿ ನಾಸ್ತಿಕತೆಯನ್ನು ಬಿತ್ತುವಂತಹ ರೌರವ ಜನಾಃ ತೇಪಿ ತತ್ರ ತಿಷ್ಠಂತಿ. ಆದ್ದರಿಂದಾಗಿ ತೀರ್ಥಸಾರ ಸ್ತತೋಗತಃ. ತಪಸ್ಸಂತೂ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಗೆ ಬಲಿಯಾದಂತಹ ಮನಸ್ಸಿನಿಂದ ತಪಸ್ಸನ್ನು ಎಷ್ಟು ಆಚರಿಸಿದರೂ ಅದು ಕೇವಲ ತಾಪವಾದೀತು ಹೊರತು ಆಗದು. ಅಂತೆಯೇ ಮನಸ್ಸಿನ ಜಯವನ್ನು ಕಳ್ಕೊಂಡದ್ರಿಂದಾಗಿ ಪಾಖಂಡಿಗಳ ಜೊತೆಗೆ ಓಡಾಡ್ತಾ ನಮ್ಮ ಮೇಲಿನ ಅವರ ಪ್ರಭಾವದಿಂದಾಗಿ ನಾವು ಮನಸ್ಸನ್ನು ಏಕಾಗ್ರಗೊಳಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲದಕ್ಕಿಂತ ದೊಡ್ಡ ಹಿನ್ನಡೆ ಯಾವುದು ಅಂದರೆ ಶಾಸ್ತ್ರ ಅನಭ್ಯಸನಾಚ್ಚೈವ ಧ್ಯಾನಯೋಗ ಫಲಂ ಗತಂ. ಶಾಸ್ತ್ರದ ಅನಭ್ಯಾಸದಿಂದಾಗಿ, ಶಾಸ್ತ್ರದ ತಿಳುವಳಿಕೆ ಇಲ್ಲದೆ ಕಣ್ಣು ಮುಚ್ಚಿ ಉಸಿರಾಡಿ ಕತ್ತಲೆಯನ್ನೇ ಚಿಂತಿಸಿ ಇಂತನ ಉಪದೇಶದ ಮಾತುಗಳನ್ನು ಕೇಳಿ ಹಾಗೇ ನಡೆಸಲಿಕ್ಕೆ ಹೋಗಿ ನಿಜವಾದ ಭಗವಂತನ ಅರಿವು ಇಲ್ಲದೆ ಮನಸ್ಸು ಬದುಕು ಹಾಳಾಗಿದೆ. ಹೀಗೆ ಹೇಳಿ ಕೊನೆಗೆ, ಹಾಗಾದರೆ ಸುರರ್ಷೆ, ನಿಮ್ಮನ್ನು ನೋಡಿ ಸಮಾಧಾನ ಆಯಿತು. ದೊಡ್ಡವರ ದರ್ಶನ ಆಗುವುದು ಕೂಡ ಸರ್ವಸಿದ್ಧಿಕರಂ ಪರಂ. ಬಹಳ ಕಾಲದ ಪುಣ್ಯದ ಬಲದಿಂದಾಗಿ ಇಂತಹ ದೊಡ್ಡವರ ದರ್ಶನ ಆಗುತ್ತೆ ಅಂತ ಹೇಳಿದಾಗ ನಾಮ ಸಂಕೀರ್ತನೆ ಬಗ್ಗೆ ನೀನು ಹಗುರವಾಗಿ ಯೋಚನೆ ಮಾಡಬೇಡ. ದ್ರೌಪದಿ ಚ ಪರಿತ್ರಾತ ಏನ ಕೌರವ ಕಲ್ಮಷಾತ್. ದ್ರೌಪದಿಯು ಕೂಡ, ಹಾ ಕೃಷ್ಣ ದ್ವಾರಕಾವಾಸಿನ್, ನನ್ನನ್ನು ದ್ವಾರಕೆಯಲ್ಲಿರುವ ಓ ಕೃಷ್ಣನೇ ನೀನು ಕೂಡಲೇ ರಕ್ಷಣೆ ಮಾಡು ಅಂತ ಕೇಳಿಕೊಂಡ ತಕ್ಷಣ ಭಗವಂತ ಓಡಿ ಬಂದ. ಹಾಗೆ ಗೋಪಸುಂದರಿಯರೆಲ್ಲರೂ ಕೂಡ ಮರೆಯಾದ ಕೃಷ್ಣನನ್ನು ಎಲ್ಲಿದ್ದಿ ನೀನು ಅಂತ ಕೂಗಿಕೊಂಡಾಗ ಮತ್ತೆ ಸಾಕ್ಷಾನ್ ಮನ್ಮಥನಾಗಿ ಆವಿರಾಸೀತ್ ಎದುರುಗೊಂಡ ಅನ್ನೋದನ್ನು ನಾವು ಕೇಳುತ್ತೇವೆ. ಕೌನ್ ಕೆಹತಾ ಹೇ ಭಗವಾನ್ ಆತೆ ನಹಿ, ತುಮ್ ದ್ರೌಪದಿ ಕೆ ಜೈಸೆ ಬುಲಾತೆ ನಹಿ. ಕೌನ್ ಕೆಹತಾ ಹೇ ಭಗವಾನ್ ಸೋತೆ ನಹಿ, ತುಮ್ ಯಶೋದಾ ಮೈಯಾ ಕೆ ಜೈಸೆ ಸುಲಾತೆ ನಹಿ. ಹೀಗೆ ಒಂದು ಭಕ್ತಿಯ ಗಾನಕ್ಕೆ ಕಾರಣವಾದ ಸಾಲುಗಳೆಲ್ಲ ಇಲ್ಲಿ ಬಂದು ಹೋಗಿದೆ. ಭಗವಂತ ತಿನ್ನುವುದಿಲ್ಲ ಅಂತ ಯಾರು ಹೇಳಿದ್ದು? ಶಬರಿಯ ತನ ತಿನ್ನಿಸು. ಭಗವಂತ ಮಲಗುವುದಿಲ್ಲ ಅಂತ ಯಾರು ಹೇಳಿದ್ದು? ಯಶೋದೆಯ ಥರ ಮಲಗಿಸು. ಭಗವಂತ ಕೇಳುವುದಿಲ್ಲ ಅಂತ ಯಾರು ಹೇಳಿದ್ದು? ದ್ರೌಪದಿಯ ಥರ ಕರಿ. ಭಗವಂತ ರಕ್ಷಿಸುವುದಿಲ್ಲ ಅಂತ ಯಾರು ಹೇಳಿದ್ದು? ಪಾಂಡವರ ಥರ ನಂಬು. ಯಾವಾಗ ನಾವು ಆ ನಂಬಿಕೆಗಳಲ್ಲಿ, ಆ ಕರೆಯುವಿಕೆಯಲ್ಲಿ, ಆ ಒಂದು ಭಗವಂತನ ಆತ್ಮೀಯತೆಯಲ್ಲಿ ತೊಡಗ್ತೇವೋ ಖಂಡಿತ ಭಗವಂತ ನಾಮ ಸಂಕೀರ್ತನೆಗೆ ಕಲೌತು ಕೇವಲ ಭಕ್ತಿ ಬ್ರಹ್ಮ ಸಾಯುಜ್ಯಕಾರಿಣಿ. ಎಲ್ಲಿವರೆಗೆ ಅಂದರೆ ಭಗವಂತ ಮುಕ್ತಿಂ ದಾಸೀಂ ದದೌ ತುಭ್ಯಂ, ಮುಕ್ತಿಯನ್ನು ನಿನಗೆ ದಾಸಿಯನ್ನಾಗಿ ಕೊಟ್ಟು ಕಳುಹಿಸಿದ್ದಾನೆ. ಜ್ಞಾನ ವೈರಾಗ್ಯಗಳು ನಿನ್ನ ಮಕ್ಕಳಾಗಿ ಓಡಾಡ್ತಾ ಇದ್ದಾರೆ ಅಂತಂದರೆ ನಿನ್ನ ಮಹತ್ವ ಏನು ಅಂತ ಸಾಮಾನ್ಯರಿಗೆ ಪಕ್ಕ ಅರ್ಥ ಆಗದೇ ಇರೋ ಸಂಗತಿ. ಅದರಿಂದಾಗಿ ಎಂಥ ಪಾಪಿಯಾಗಿ ನಾನು ತಿದ್ದಿಕೊಳ್ಳಬೇಕು ಅಂತ ಭರವಸೆಯ ಬೆಳಕನ್ನು ಅರಸುವವನಿಗೆ ಖಂಡಿತ ನಿನ್ನ ಪ್ರವೇಶ ಆಯಿತು ಅಂತಂದರೆ ಅವನು ಭಗವಂತನ ದರ್ಶನವನ್ನು ಪಡೆದಿರ್ತಾನೆ. ಹರಿರ್ಹಿ ಸಾಧ್ಯತೆ ಭಕ್ತಿಯ ಪ್ರಮಾಣಂ ತತ್ರ ಗೋಪಿಕಾ. ಅವರಿಗೆ ಶಾಸ್ತ್ರಜ್ಞಾನ ಇರಲಿಲ್ಲ,
ತಪಸ್ಸು ಇರಲಿಲ್ಲ, ವೇದಗಳು ಗೊತ್ತಿರಲಿಲ್ಲ, ಗುರುಕುಲ ಅಧ್ಯಯನ ಇರಲಿಲ್ಲ, ವಾಕ್ಯಾರ್ಥಗಳನ್ನು ಅವ್ರು ಯಾವತ್ತೂ ಮಾಡಲಿಲ್ಲ. ಹಾಗಿದ್ರೂ ನಾರಾಯಣನ ಜೊತೆಗೆ ಅನನ್ಯವಾದ ಬಂಧವನ್ನು ಜೋಡಿಸಿಕೊಂಡು ಬದುಕನ್ನು ಉತ್ತಮವಾಗಿ ಕಳೆದರು. ಇಂತಹ ಕಲೋ ಭಕ್ತಿ ಭಕ್ತ್ಯ ಕೃಷ್ಣ ಪುರಸ್ಥಿತ. ಕಲಿಯುಗದಲ್ಲಿ ಭಕ್ತಿಯೇ ಶ್ರೇಷ್ಠ. ಅವನನ್ನು ಪ್ರೀತಿಯಿಂದ ಕರೆದವರಿಗೆ ಬಾರದೇ ಇರುವಂತಹ ಧೈರ್ಯ ಕೃಷ್ಣನಿಗೂ ಇಲ್ಲ. ಖಂಡಿತ ಅವನು ನಮ್ಮ ಮುಂದೆ ಎದುರಾಗಿಯೇ ಆಗ್ತಾನೆ ಅಂತ ಹೀಗೆ ನಾರದರು ಹೇಳಿ, ಅವರು ಭಕ್ತಿ ಹೇಳ್ತಾಳೆ, ಅದೆಲ್ಲ ಸರಿ, ನಿನ್ನ ಮಾತುಗಳಿಂದ ನನಗೆ ಸಂತೋಷ ಆಯಿತು. ಆದರೆ ಈ ಸ್ಥಿತಿಯಿಂದ ನಾನು ಮಕ್ಕಳನ್ನು ಹೊರಕ್ಕೆ ತರುವುದು ಹೇಗೆ ಅನ್ನೋದು ನನಗೆ ಯೋಚನೆ ಆಗಿದೆ ಅಂತ ಹೇಳಿದಾಗ, ಆಯಿತು ನಾನೇ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಮುಖಂ ಸಂಯೋಜ್ಯ ಕರ್ಣಾಂತೆ ಶಬ್ದಂ ಉಚ್ಚೈಹಿ ಸಮುಚ್ಚರನ್ ವೇದಾಂತ ಘೋಷೈಶ್ಚ ಗೀತಾಪಾಠೈರ್ಮುಹುಹು ಬೋಧ್ಯಮಾನೋ ತದಾ ತೇನ ಕಥಂಚಿತ್ ಉತ್ಥಿತೋ ಬಲಾತ್. ವೇದಗಳನ್ನು ಹೇಳಿದರು, ವೇದಾಂತದ ಚಿಂತನೆ ನಡೆಸಿದರು, ಸೂತ್ರಗಳನ್ನು ಬೋಧಿಸಿದರು, ಗೀತಾಪಾಠವನ್ನು ಮಾಡಿದರು. ಇದೆಲ್ಲ ಮುಹುರ್ಮುಹು ಮತ್ತೆ ಬೋಧ್ಯಮಾನೋ ಜ್ಞಾನ ವೈರಾಗ್ಯಗಳ ಕಿವಿಯಲ್ಲಿ ಇದೆಲ್ಲವನ್ನು ಗಟ್ಟಿಯಾಗಿ ಉಲಿದರೂ ಕೂಡ ಕಥಂಚಿತ್ ಉತ್ಥಿತೋ ಬಲಾತ್, ಒತ್ತಾಯ ಮಾಡಿ ಅಲ್ಲಾಡಿಸಿ ಎಚ್ಚರಾಗಿ ಪಕ್ಕಕ್ಕೆ ತಿರುಗುವಂತಾಯಿತು ಹೊರತು ಅವರಲ್ಲಿ ಆ ಕ್ರಿಯಾಶೀಲತೆ ಬರಲಿಲ್ಲ, ಜಾಡ್ಯ ತೊಲಗಲಿಲ್ಲ. ಯೋಚನೆ ಬಂತು, ಹಸಿವು, ನೀರಡಿಕೆ ಇದೆಲ್ಲ ಇದ್ದರೂ ಮತ್ತೆ ಸ್ವಾಪಪರಾಯಣು, ಮತ್ತೆ ಕಣ್ಮುಚ್ಚುತ್ತಾನೇ ಇದೆ, ನಿದ್ದೆಗೆ ಜಾರ್ತಾ ಇದೆ, ಮನಸ್ಸು ಔದಾಸೀನ್ಯದ ಮುದ್ದೆಯಾಗಿದೆ. ಇದರಿಂದ ಕಿಮ್ಮಿಧೇಯಂ ಮಯೇತಿ ಚ, ಏನು ಮಾಡಲಿ ನಾನೀಗ ಅಂತ ನಾರದರೂ ಕೂಡ ಒಂದು ಕ್ಷಣ ಯೋಚನೆ ಮಾಡಿ ಎಲ್ಲ ಕ್ಷೇತ್ರಗಳಿಗೆ, ತೀರ್ಥಗಳಿಗೆ ಅವರನ್ನು ಕರೆದೊಯ್ದು ಋಷಿಗಳಿಂದ ಬೇರೆ ಬೇರೆ ಥರದ ಬೋಧೆಗಳನ್ನೆಲ್ಲ ಕೊಡಿಸಿದರು. ತತಶ್ಚಿಂತಾತುರಸ್ಸೋತ ಬದರೀ ವನಮಾಗತಃ. ಕೊನೆಗೆ ಬದರಿಯ ಪ್ರದೇಶಕ್ಕೆ ಬಂದರು. ತಪಃಚರಾಮಿ ಚಾತ್ರೇತಿ, ಇಲ್ಲಿ ನಾನು ಸ್ವಲ್ಪ ಹೊತ್ತು ತಪಸ್ಸು ಮಾಡ್ತೇನೆ ಅಂತ ಕೂತಾಗ ಈ ಕುಮಾರರು ಎದುರಾದರು. ಕೋಟಿ ಸೂರ್ಯ ಸಮಾಭಾಸಾಹ, ಅಂತಹ ಅತ್ಯಂತ ಬೆಳಕಿನ ರೂಪವೆನಿಸಿದಂತಹ ಕುಮಾರರು ಅಲ್ಲಿ ಬಂದರು. ನಾರದರು ಹೇಳ್ತಾರೆ, ಇಷ್ಟು ನನ್ನ ದುಸ್ಥಿತಿಗೆ ಕಾರಣವಾದ ಸಂಗತಿ, ಏನು ಮಾಡಬೇಕು ಅಂತ ಹೇಳಿ. ಆಗ ನಾರದರವರನ್ನು ಸ್ತೋತ್ರ ಮಾಡ್ತಾರೆ. ನಿಮ್ಮನ್ನು ಯಾಕೆ ಕೇಳ್ತಾ ಇದ್ದೇನೆ ಅಂದರೆ, ನೀವು ವೈಕುಂಠಕ್ಕೆ ಆರಾಮವಾಗಿ ಪಾಸ್ ಇಟ್ಕೊಂಡು ಯಾವಾಗ ಬೇಕಾದರೂ ಓಡಾಡಿ ಬರುವವರು. ನಮಗೆ ಎಲ್ಲದನ್ನು ಮಧ್ಯದಲ್ಲಿ ಪ್ರಶ್ನೆ ಕೇಳಿ ತಡೆಯೋರಿದ್ದಾರೆ, ನಿಮಗೆ ಯಾರೂ ತಡೆಯೋರಿಲ್ಲ. ಸದಾ ವೈಕುಂಠ ನಿಲಯಾ ಹರಿಕೀರ್ತನ ತತ್ಪರಾ ಲೀಲಾಮೃತ ರಸೋನ್ಮತ್ತಾ ಕಥಾ ಮಾತ್ರೈಕ ಜೀವಿನಃ. ಭಗವಂತನ ಕಥೆಯನ್ನೇ ನಿರಂತರ ಉಚ್ಚರಿಸುತ್ತಾ ನಾಮಸ್ಮರಣೆಯ ರಸದಲ್ಲಿ ಮುಳುಗಿ ಎಲ್ಲರಲ್ಲೂ ಆ ಭಾವನೆಯನ್ನು ಬಿತ್ತುವಂತಹ ನಿಮ್ಮನ್ನೇ ಶರಣಾಗುವುದರಿಂದ ನನ್ನ ಸಮಸ್ಯೆಗೆ ಉತ್ತರ ಸಿಕ್ಕೀತು ಅಂತ ಯೋಚಿಸಿ ಈ ಜ್ಞಾನಭಕ್ತಿ ವಿರಾಗಗಳ ಜೊತೆಗೆ ನಡೆದಂತಹ ನನ್ನ ಘಟನೆಗೆ ಸರಿಯಾದ ಒಂದು ಉತ್ತರವನ್ನು ನೀವು ನೀಡಬೇಕು ಅಂತ ಕೇಳಿದಾಗ, ವೈಕುಂಠ ಸಾಧಕ ಪಂಥಾಹ, ವೈಕುಂಠದ ಕಡೆಗೆ ಸಾಧನೆಗೆ ಬೇಕಾದ ದಾರಿ ಖಂಡಿತ ಇದ್ದೇ ಇದೆ. ಭಗವಂತನ ಕಥೆಯನ್ನು ಚೆನ್ನಾಗಿ ಕೇಳುವುದರಿಂದ ಪುರುಷಃ ಪ್ರಾಯಃ ಭಾಗ್ಯೇನ ಲಭ್ಯತೆ. ಭಗವಂತನ ಕಥೆಯನ್ನು ಕೇಳಬೇಕು. ಯಾಕೆಂದರೆ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ತಥಾಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ತೇತು ಕರ್ಮ ವಿಸೂಚಕಾಹ. ಇವೆಲ್ಲವೂ ಕೂಡ ಕರ್ಮ ಹೇಗೆ ಮಾಡಬೇಕು ಅಂತ ಸೂಚಿಸುವಂಥವುಗಳು. ಅದರಲ್ಲಿ ಜ್ಞಾನಯಜ್ಞ ಸತ್ಕರ್ಮ ಸೂಚಕಾಹ. ಅದರಿಂದಾಗಿ ದೊಡ್ಡವರು ಹೇಳಿದಂತೆ ಅರಿವಿನ ದಾರಿಯಲ್ಲಿ ಮಕ್ಕಳನ್ನು ಮೂಡಿಸು. ಶ್ರೀಮದ್ ಭಾಗವತಾಲಾಪಃ ಸತುಗೀತ ಶುಕಾದಿಭಿ. ಶುಕಾಚಾರ್ಯರು ಹೇಳಿದಂತಹ ಅಂತೆಯೇ ಮತ್ತೆ ಅದನ್ನು ಮುಂದಿನ ತನಕ ಪಸರಿಸಿದಂತಹ ಜ್ಞಾನಿಗಳ ಭಾಗವತದ ಆಲಾಪವನ್ನು ಅವರಿಗೆ ಮಾಡಿಸಿದರೆ ಉದ್ಧಾರ ಆಗ್ತಾರೆ ಅಂತ ಹೀಗೆ ಹೇಳಿದಾಗ, ದಯವಿಟ್ಟು ನನ್ನ ಈ ಸಂದೇಹವನ್ನು ಪರಿಹರಿಸಿದ್ದು ನೀವು ಸರಿಯಾಗಿ ಬಿಡಿಸಿ ಏನು ಮಾಡಬೇಕು ಅಂತ ಹೇಳಿ, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು, ಇದನ್ನು ನೀವು ಹೇಳಿ. ಯಾಕೆ ಅದರಿಂದನೇ ಹೇಳ್ತಾ ಇದ್ದೀರಿ? ಇನ್ನೂ ಬೇಕಾದಷ್ಟು ಈ ಹಿಂದಿನವರೆಲ್ಲ ತಪಸ್ಸು ಮಾಡಿ ಗೆದ್ದವರು ಇದ್ದಾರಲ್ಲ, ಈ ಕಥೆಯ ಮಹತ್ವ ಏನು ಅಂತ ಕೇಳಿದಾಗ, ಸರಿ ತುಪ್ಪ ತಿನ್ನಬೇಕು ಅಂತ ಹೇಳಿದವನಿಗೆ ನೀವು ಹಾಲು ಕೊಟ್ಟು ಈ ಹಾಲಿನ ಪ್ರತಿ ಕಣದಲ್ಲೂ ತುಪ್ಪ ಇದೆ ಅಂತ ಹೇಳಿದರೆ ಅವನಿಗೆ ಹಾಲಿನ ನಿಜವಾದ ರುಚಿಯೂ ಸಿಗೋದಿಲ್ಲ, ತುಪ್ಪದ ನಿಜವಾದ ಪರಿಣಾಮ ಉಂಟಾಗುವುದಿಲ್ಲ, ರುಚಿಯೂ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಹಾಲನ್ನು ಕಾಯಿಸಿ ಅದನ್ನು ತಣ್ಣಗಾಗಿಸಿ ಅದನ್ನು ಇಂಥದ್ದೇ ನಕ್ಷತ್ರದಲ್ಲಿ ಹೀಗೆ ಕಾಯಿಸಿ ಹೀಗೆ ತರಬೇಕು ಅಂತ ಇಷ್ಟೆಲ್ಲ ವಿಧಾನ ಇದೆ. ಅಂತಹ ರೀತಿಯಲ್ಲಿ ಅದನ್ನು ಕಾಯಿಸಿದ ಬಳಿಕ ಹೆಪ್ಪು ಹಾಕಿ ಕಡೆದು ಮಥಿಸಿದ ಹೊತ್ತಿನಲ್ಲಿ ಹುಟ್ಟಿದ ಬೆಣ್ಣೆಯನ್ನು ಕಾಸಿದಾಗ ಬರುವ ತುಪ್ಪವನ್ನು ಕೊಟ್ಟರೆ ಪೃಥಗ್ಭೂತಾ ಚ ಸಾ ಮಿಷ್ಟ. ಹೀಗೆ ಇಕ್ಷೂಣಾಂ, ಈ ಇಕ್ಷುದಂಡದ ಕಬ್ಬಿನ ಜಲ್ಲೆಯಲ್ಲಿ ಸಕ್ಕರೆಯ ರುಚಿ ಇದೆ, ಆದರೆ ಅದು ಗಂಟುಗಳ ಮಧ್ಯೆ ಆ ಚಗಟೆಯ ಮಧ್ಯದಲ್ಲಿ ಅದನ್ನು ಆಸ್ವಾದನೆ ಮಾಡೋದು ಕಷ್ಟ ಆಗುತ್ತೆ ಅಂತ ಹಿಂಡಿ ತೆಗೆದಾಗ ಕುಡಿಯುವಾಗ ಏನು ಆನಂದ ಇದೆಯೋ ಆ ಆನಂದದಂತೆ ಶ್ರೀಮದ್ ಭಾಗವತಿ ಕಥಾ ಪೃಥಗ್ಭೂತಾಚ ಸಾ ಮಿಷ್ಟ. ಅದು ಅತ್ಯಂತ ಮಿಷ್ಟಾನ್ನ,
ಮಿಷ್ಟ ಅಂತಂದರೆ ಅತ್ಯಂತ ರುಚಿಯಾದದ್ದು, ಆರೋಗ್ಯಕ್ಕೂ ಹಿತ, ದೇಹಕ್ಕೂ ಹಿತ, ಮನಸ್ಸಿಗೂ ಹಿತ. ಅಂತಹ ರುಚಿಯಾದ ಪದಾರ್ಥ ಎನ್ನುವಂತೆ ಭಾಗವತ ಅನ್ನೋದು ಸಮಸ್ತ ಶಾಸ್ತ್ರ ಪುರಾಣಗಳ ಅನೇಕ ಚಿಂತನೆಗಳ ರಸವತ್ತಾದ ಸಾರ ಇದು. ಇದನ್ನು ನೀನು ಹೇಳುವುದರಿಂದ ಖಂಡಿತ ಬದಲಾಗುತ್ತೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಇದು ಚತುರ್ಮುಖನಿಂದಲೂ ಕೂಡ ಉಪದಿಷ್ಟವಾದದ್ದು. ಭಕ್ತಿಜ್ಞಾನ ವಿರಾಗಾಣಾಂ ಸ್ಥಾಪನಾಯ ಪ್ರಕಾಶಿತಂ. ಭಕ್ತಿಜ್ಞಾನಗಳ ಸ್ಥಾಪನೆಗೋಸ್ಕರ ಹುಟ್ಟಿ ಬಂದದ್ದು ಅಂತ ಹೀಗೆ ಹೇಳಿದಾಗ ನಾರದರು ಹೇಳ್ತಾರೆ, ನಿಜವಾಗಿ ಇದು ದೊಡ್ಡ ಭಾಗ್ಯ. ನಿಮ್ಮಂಥ ದೊಡ್ಡವರ ಸಂದರ್ಶನದಿಂದಲೇ ಅಜ್ಞಾನಕ್ಕೆ ಕಾರಣವಾದಂತಹ ಎಲ್ಲ ಮೋಹಗಳು, ಮದಗಳು, ಅಂಧತೆಗಳು ಎಲ್ಲವೂ ದೂರವಾಗಿ ನಿಮ್ಮಂಥವರ ಸಂದರ್ಶನದಿಂದಾಗಿ ಜ್ಞಾನದ ರಕ್ಷಣೆ ನಮಗೆ ಒದಗಿ ಬಂತು ಅಂತ ಜ್ಞಾನಯಜ್ಞಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದರು. ಆ ಜ್ಞಾನದ ವ್ಯವಸ್ಥೆಯಲ್ಲಿ ಅಲ್ಲಿ ಹೇಳುತ್ತಾರೆ, ಭೃಗು, ವಸಿಷ್ಠ, ಚವನ, ಗೌತಮ, ಮೇಧಾತಿಥಿ, ದೇವರಾತ, ಭೃಗುರಾಮ, ವಿಶ್ವಾಮಿತ್ರ, ಶಾಕಲ, ಮೃಕಂಡು ಪುತ್ರರಾದ ಮಾರ್ಕಂಡೇಯರು, ಪಿಪ್ಪಲಾದ, ಅತ್ರಿ, ವ್ಯಾಸರು, ಪರಾಶರರು, ಶುಕ, ಜಾಜಲಿ, ಜಹ್ನು ಮೊದಲಾದ ಎಲ್ಲ ಋಷಿಗಳು ನಾರದರು ಕತೆ ಹೇಳ್ತಾರೆ ಅಂತ ಗೊತ್ತಾದ ತಕ್ಷಣ ಓಡಿ ಬಂದ್ರಂತೆ. ದೇವತೆಗಳು ಬಂದರು, ಋಷಿಗಳು ಬಂದರು. ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತಾರಲ್ಲಿ, ವೇದಾಂತಾನಿ ಚ ವೇದಾಶ್ಚ ಮಂತ್ರಾಹ ತಂತ್ರಾಶ್ಚ ಸಮೂರ್ತಯ ದಶಸಪ್ತ ಪುರಾಣಾನಿ ಷಟ್ಶಾಸ್ತ್ರಾಣಿ ತಥಾ ಆಯಯು. ಅಲ್ಲಿ ವೇದಗಳ ಅಭಿಮಾನಿ ದೇವತೆಗಳು, ವೇದಾಂತದ ಅಭಿಮಾನಿ ದೇವತೆಗಳು, ಮಂತ್ರಗಳ ದೇವತೆಗಳು, ತಂತ್ರಗಳ ದೇವತೆಗಳು ಇವೆಲ್ಲ ಮೂರ್ತಿವೆತ್ತು ದಶಸಪ್ತ 17 ಪುರಾಣಗಳ ಎಲ್ಲ ದೇವತಾ ಶಕ್ತಿಗಳು ಅಲ್ಲಿಗೆ ಬಂದು, ಅಂತೆಯೇ ಗಂಗಾದಿ ಸಕಲ ತೀರ್ಥಾಭಿಮಾನಿಗಳು ನೆಲೆಸಿ ನಾವು ಕೂಡ ಈ ಕ್ಷೇತ್ರದ ನೆಲೆಯಲ್ಲಿ ನಿಂತು ಭಾಗವತದ ಕಥೆಯನ್ನು ಕೇಳಬೇಕು ಅಂತ ಬಂದವು ಅಂತ. ಇದರೆಲ್ಲದರ ಅಭಿಪ್ರಾಯ, ಅವು ಎಲ್ಲ ಕೇಳುವುದರ ಅಂಶವನ್ನು ಇವರೆಲ್ಲ ನಿಂತು ನಮಗೆ ಬೆಂಬಲಿಸ್ತಾರೆ ಅಂತ. ಆ ಕಥೆ ನಡೀತಾ ಇದೆ ಅಂದರೆ ಹೇಗೆ ರಾಮ ಕೀರ್ತನೆ ಆಗುವಾಗ ಹನುಮಂತ ಬಂದು ನಿಲ್ತೇನೆ ಅಂತ ಹೇಳಿದ್ದು ಅದು ಕೇವಲ ಬಾಯಿ ಮಾತಿನ ಸಂಗತಿಯಲ್ಲ. ನಿಜವಾಗ್ಲೂ ಅಲ್ಲಿ ಪ್ರಾಮಾಣಿಕವಾದ ಮನಸ್ಸಿನ ಪ್ರೀತಿಯಲ್ಲಿ ಭಗವಂತನನ್ನು ಕರೆದದ್ದು ಹೌದಾದರೆ ದೇವತೆಗಳು, ಋಷಿಗಳು, ಅಂತೆಯೇ ಎಲ್ಲ ವೇದಾಂತ ಚಿಂತನೆಯನ್ನು ನಡೆಸಲಿಕ್ಕೆ ಸಹಾಯ ಮಾಡುವಂತಹ ದೇವತಾ ಶಕ್ತಿಗಳು ಅಲ್ಲಿ ಬಂದೇ ನಿಲ್ತಾವೆ. ಹಾಗೆ ಎಲ್ಲರೂ ಬಂದರು. ಸ್ವತಃ ಕುಮಾರರಾದಂತಹ ಸನಕರ ಸನಂದನ ಸನತ್ಕುಮಾರ ಸನತ್ಸುಜಾತರು ಅಲ್ಲಿ ನಿಷೇಧು ಕೃಷ್ಣ ತತ್ಪರಾಹ, ಕೃಷ್ಣನನ್ನೇ ನಿರಂತರವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ನೆಲೆಸಿದರು. ಹೀಗೆ ವೇದೋಪನಿಷತಃ ಅನ್ಯತ್ರ ತೀರ್ಥಾನಿ ಸ್ತ್ರೀಯ ಅನ್ಯತಃ ಜಯಶಬ್ದೋ ನಮಃಶಬ್ದ ಶಂಖಶಬ್ದಸ್ತಥೈವ ಚ. ಈ ಭಾಗವತದ ಕಥೆಯನ್ನು ಕೇಳಿ ಮುಗಿಸುವಾಗ ಜಯಘೋಷ ಆಯಿತಂತೆ. ದೇವತೆಗಳೆಲ್ಲ ಎಲ್ಲರಿಗೆ ಕೇಳುವ ಹಾಗೆ ಇದು ನಿಜವಾಗಿ ಕಥೆಯನ್ನು ಕೇಳುವ ವಿಧಾನ ಅಂತ ಹೀಗೆ ಸಂತೋಷಪಟ್ಟರು. ಇಷ್ಟಾಗುವಾಗ ಅಲ್ಲಿಯ ತನಕ ಮುದಿತನದಿಂದ ಬಿದ್ದಿದ್ದ 2 ಮಕ್ಕಳಲ್ಲಿ ಚೇತನ ಹುಟ್ಟಿತು. ಮೈಯಲ್ಲಿ ಎಲ್ಲ ಕಡೆಯಲ್ಲೂ ಜಾಡ್ಯ ಹೋಗಿ ಕ್ರಿಯಾಶೀಲತೆ ವ್ಯಕ್ತವಾಯಿತು. ಅದರಿಂದಾಗಿ ಸದಾಸೇವ್ಯ ಶ್ರೀಮದ್ ಭಾಗವತಿ ಕಥಾ. ಎಷ್ಟು ಮಾತ್ರಕ್ಕೂ ಈ ಕಥೆಯನ್ನು ವ್ಯಾಸರು ಈ ಮಾತುಗಳನ್ನು ಒತ್ತಿ ಒತ್ತಿ ಸತ್ಯಂ ಸತ್ಯಂ ವದಾಮ್ಯಹಂ ಈ ಮಾತುಗಳೆಲ್ಲ ಎಲ್ಲೆಲ್ಲಿ ಬರ್ತಾವೋ ಅದಕ್ಕೆ ಮಹತ್ವ ಇದೆ ಅಂತ ಅರ್ಥ. ನಾವು ಒಬ್ಬರನ್ನು ಮನೆಗೆ ಬನ್ನಿ ಅಂತ ಕರೆಯುವಾಗ ಬರಲೇಬೇಕು, ಖಂಡಿತ ಬರಬೇಕು. ನೀವು ಬರದೆ ನಾವು ಊಟಕ್ಕೆ ಕೂಡುವುದಿಲ್ಲ. ಅದರ ಅಭಿಪ್ರಾಯ ನೀವು ಬರದೇ ಇದ್ರೂ ಆಗುತ್ತೆ ಅಂತಲ್ಲ. ಕೆಲವೊಮ್ಮೆ ಬನ್ನಿ, ನಮ್ಗೆ ಈಗೆಲ್ಲ ಸ್ವಲ್ಪ ಹಾಗೆ ಆಗಿದೆ, ನೀವು ಬಂದರೂ ಸಂತೋಷ, ಬಾರದೇ ಇದ್ದರೆ ಮತ್ತೂ ಸಂತೋಷ ಅಂತ. ಯಾಕೆಂದರೆ ಬಂದರೆ ಸಮಸ್ಯೆ ಆಗುತ್ತೆ ಮನೆಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಅಂತ, ಅಥವಾ ಕಾರ್ಯಕ್ರಮ ನಿರ್ವಹಣೆ ಮಾಡಲಿಕ್ಕೆ ಅಂತ. ಹಾಗಲ್ಲ ಇದು ಹೇಳ್ತಾ ಇರೋದು. ಸದಾಸೇವ್ಯ ಇದು ಮಾಡಲೇಬೇಕಾದ ಕರ್ತವ್ಯ. ಯಾಕೆಂದರೆ ಆ ರೀತಿ ಕಥೆಯನ್ನು ಕೇಳುವುದರಿಂದ ಹಾಗಂದ್ರೆ ವೇದ ಪುರಾಣ ಇತ್ಯಾದಿಗಳ ಅಧ್ಯಯನ ಬೇಡವಾ ಅಂತಂದರೆ, ಇದು ಕೇಳಿದ ಮೇಲೆ ತನ್ನಿಂದ ತಾನು ಅವನ ಮನಸ್ಸಿನಲ್ಲಿ ಪಕ್ವತೆ ಹುಟ್ಟಿದಾಗ ಇದಕ್ಕಿಂತ ಹೆಚ್ಚು ಸ್ವಾರಸ್ಯಕರವಾದ ಸಂಗತಿಯನ್ನು ತಿಳಿಯುವತ್ತು ಅವನ ಮನಸ್ಸು ನೆಲೆಗೊಳ್ಳುತ್ತೆ. ಒಂದೇ ಸರ್ತಿಗೆ ಕಬ್ಬಿನ ಜಲ್ಲೆಯನ್ನೇ ಕೊಟ್ಟರೆ ಅವನಿಗೆ ಅದನ್ನು ಕಚ್ಚಲಿಕ್ಕೆ ಗೊತ್ತಿಲ್ಲ, ಕಷ್ಟಪಡ್ತಾನೆ. ರಸ ಹಿಂಡಿ ಒಮ್ಮೆ ಕುಡಿಸಿದ ಮೇಲೆ ಇದರ ನಿಜವಾದ ರುಚಿ ಗೊತ್ತಾಗ ನೀನು ಕಬ್ಬಿನ ಜಲ್ಲೆ ತೆಗೆದು ಕುಡಿದ್ರೆ ಅದರ ಕಬ್ಬಿನ ಜಲ್ಲೆಯನ್ನು ಜಗದು ತೆಗೆಯುವಾಗ ನಾಲಿಗೆಗೂ ಒಂದು ರುಚಿ ಇದೆ, ಅದನ್ನು ಹಿಂಡಿ ತೆಗೆಯುವಾಗ ಹಲ್ಲಿಗೂ ಒಂದು ಶುಚಿತ್ವ, ಕ್ಲೀನಿಂಗ್ ಪ್ರೊಸೆಸ್ ತಾನಾಗಿ ಆಗುತ್ತೆ. ಮತ್ತು ದೇಹದ ಆರೋಗ್ಯಕ್ಕೂ ಅದು ರಸದ ಜೊತೆಗೆ. ಹಾಗೇ ರಸ ಕುಡಿಯುವುದನ್ನೇ ತಪ್ಪು ಅಂತಾರೆ ಒಂದೊಂದು ಸಲ, ನಾಲಿಗೆಯ ಸಲೈವ ಜೊತೆಗೆ ಸೇರಿ ಹೋಗಬೇಕು ಅಂತ. ಹಾಗೆ ಈ ಕಥೆಗಳನ್ನು ಕೇಳಿದ ಮೇಲೆ ಅದು ಮೂಲ ಋಷಿಗಳ ತಪಸ್ಸಿನ ಫಲದಿಂದ ಬಂದಂತಹ ಮಂತ್ರಗಳು, ಅವರು ಹೇಗೆ ತಪಸ್ಸಿದ್ಧಿಯನ್ನು ಪಡೆದಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಮಂತ್ರಗಳನ್ನು ಸ್ವೀಕರಿಸುವಾಗ ಅದರ ಫಲ ಹೆಚ್ಚಾಗುತ್ತೆ, ಅದು ತಾಕತ್ತೆ ಹೆಚ್ಚು ತುಂಬಿಕೊಳ್ಳುತ್ತೆ. ಇದು ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೂಪ ಬ್ರಹ್ಮಯೇತ್. ನಮಗೆ ಕನ್ನಡದಲ್ಲಿ ಹಾಕಿಕೊಟ್ಟ ದಾಸರ ಪದ್ಯ ಅದು ಮೆಟ್ಟಿಲು. ಅದೇ ರೀತಿ ವ್ಯಾಸರು ಹಾಕಿಕೊಟ್ಟ ಭಾರತ ಮತ್ತೆ ಮೆಟ್ಟಿಲು. ಅದರಿಂದ ವೇದಕ್ಕೆ ಹೋಗಬೇಕಾದದ್ದು ಮುಂದಿನ ಕೊನೆಯ ಗುರಿ, ಅದು ಒಂದು ಮೆಟ್ಟಿಲು. ಅಲ್ಲಿಂದ ಹೋಗಬೇಕಾದ ಗುರಿ ಭಗವಂತ. ಹೀಗೆ ನಮಗೆ ಇದು ಸಾಕು, ಇಲ್ಲಿ ಉಳಿದಿದ್ದೆಲ್ಲ ಬೇಡ ಅಂತ ಅರ್ಥ ಅಲ್ಲ. ನಾವು ಒಂದೇ ಜನ್ಮದಲ್ಲಿ ಓದಿ ಮುಗಿಸುವಂತಹದ್ದಲ್ಲ. ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮದಲ್ಲಿ ಸಿದ್ಧಿಯನ್ನು ಪಡೆಯುವುದಕ್ಕಾಗಿ ಮಾಡುವ ಸಾಧನೆಯ ದಾರಿಯಲ್ಲಿ ಈ
ಉಪಾಸನೆ ಅನ್ನೋದು ಮುಖ್ಯ ಅಂತ ಈ ಭಾಗವತದ ಮಹಾತ್ಮ್ಯದ ಕಥೆಯನ್ನು ಹೇಳಿ ಅಂಥದ್ದೇ ಮತ್ತು 2-3 ಕಥೆಗಳನ್ನು ಹೇಳ್ತಾರೆ. ಅದರಲ್ಲೊಬ್ಬ ದುಂದುಲಿ ಅನ್ನುವ ಒಂದು ಹೆಣ್ಣುಮಗಳು ಆತ್ಮದೇವ ಅನ್ನುವ ಹೆಂಡತಿಯಾಗಿ ತುಂಬ ಕಠೋರ ಹೆಣ್ಣುಮಗಳಾಗಿ ಬದುಕಿರ್ತಾಳೆ. ಅವನಿಗೆ ಮಕ್ಕಳಾಗಿರುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಎಲ್ಲ ಋಷಿಗಳನ್ನು ಬೇರೆ ಬೇರೆ ತೀರ್ಥಕ್ಷೇತ್ರಗಳನ್ನು ಪರ್ಯಟನೆ ಮಾಡುವಾಗ ಒಬ್ಬ ಸನ್ಯಾಸಿ ಸಿಕ್ಕಿ ಈ ಹಣ್ಣನ್ನು ಕೊಡು ಅಂತ ಕೊಡ್ತಾನೆ. ಅವಳು ಅದನ್ನು ತಾನು ತಿನ್ನದೆ ತನ್ನ ತಂಗಿಯ ಮಕ್ಕಳ ಮಗುವನ್ನು ತನ್ನ ಮಗು ಅಂತ ತಗೊಂಡು ಬಂದು ತೋರಿಸಿ ಎದೆಯಲ್ಲಿ ಹಾಲಿಲ್ಲ ಅಂತ ಅವಳನ್ನೇ ಕರೆದಿಟ್ಟು ಪೋಷಿಸ್ತಾಳೆ. ಅಂದರೆ ಮಗುವನ್ನು ಇವತ್ತಿನ ನಾನು ಆ ಕಥೆಯನ್ನು ವಿಸ್ತಾರ ಮಾಡಿದರೆ ತುಂಬ ಇದೆ. ಇವತ್ತಿನ ಹೆಣ್ಣುಮಕ್ಕಳ ಯೋಚನೆ, ಯಾರು ಹೆರುತ್ತಾರೆ, ಯಾರು ಕಷ್ಟಪಡ್ತಾರೆ, ಆ ಮಕ್ಕಳ ಅಳುವುದನ್ನು ನೋಡ್ಕೊಳ್ಳೋದು ಯಾರು, ಎಲ್ಲ ಈ ಮಾತುಗಳನ್ನು ಅವಳು ಹೇಳುತ್ತಾಳೆ. ಇದೆಲ್ಲ ನಂಗೆ ಕಷ್ಟ ಸಾಧ್ಯ, ಇದೆಲ್ಲ ಬೇಡ, ನನಗಿದು ಯಾವುದೂ ಅಗತ್ಯ ಇಲ್ಲ. ಅವನಿಗೆ ಮಗು ಬೇಕು ಅನ್ನೋದಕ್ಕೋಸ್ಕರ ಒಂದು ಮಗುವನ್ನು ಅಡ್ಯಾಪ್ಟ್ ಮಾಡಿಕೊಂಡ್ರೆ ಮುಗಿದೋಯ್ತು. ಅದರಿಂದಾಗಿ ಅಲ್ಲಿಂದಲೇ ಸುಖ ಆಗುತ್ತೆ ಅಂತ ಭಾವಿಸಿ ಹೀಗೆ ಮಾತಾಡಿದ ಅವಳು ಕೊನೆಗೆ ಆ ಮಗು ಅವಳ ಸಂಪರ್ಕ ಇಲ್ಲದೇ ಇರುವುದರಿಂದ ತಾಯಿಯ ಮೇಲೂ ಗೌರವವಿಲ್ಲ, ತಂದೆಯ ಮೇಲೂ ಗೌರವವಿಲ್ಲ ಅಂತ ದುಂದುಕಾರಿ, ಆ ಶಬ್ದವೇ ಹೇಳುವಾಗ ದುಂದು ವೆಚ್ಚದಿಂದಲೇ ಬದುಕಿ ಮನೆಯ ತಂದೆ ತಾಯಿಗಳ ಮರ್ಯಾದೆಯನ್ನು ತೆಗಿತಾನೆ. ಕೊನೆಗೆ ತಂದೆ ತೀರ್ಥಯಾಟನೆಗೆ ಹೋಗಿ ಮನೆ ಬಿಟ್ಟೇ ಹೊರಟು ಹೋಗ್ತಾನೆ. ತಾಯಿ ಬಾವಿಗೆ ಹಾರಿ ಸಾಯ್ತಾಳೆ. ಇವನು ಅನೇಕ ದುಷ್ಟ ಸ್ತ್ರೀಯರನ್ನು ಮನೆಯಲ್ಲಿ ಇಟ್ಟುಕೊಂಡು ವಿಕಾರವಾಗಿ ಬದುಕಿ ಸಂಪತ್ತೆಲ್ಲ ಕಳೆದುಕೊಂಡು ಯಾವುದೋ ಕಳ್ಳತನಕ್ಕೆ ಇಳಿದಾಗ ರಾಜರಿಂದ ಸಿಕ್ಕಿ ಹಾಕಿಕೊಳ್ತೆ ಎನ್ನುವ ಭಯಕ್ಕೆ ಅವನನ್ನು ಹಗ್ಗದಲ್ಲಿ ಹಿಡಿದು ಕೊಲ್ತಾರೆ. ಆದರೆ ಸಾಯುವುದಿಲ್ಲ ಅಂತ ಹೇಳಿ ಒಂದು ಬೆಂಕಿಯ ಚಿತೆಯನ್ನು ಮಾಡಿ ಅದರಲ್ಲಿ ಕೆಂಡದಲ್ಲಿ ಅವನನ್ನು ಮುಚ್ಚಿಟ್ಟು ಕೊಲ್ತಾರೆ. ಹಾಗೆ ಅವನನ್ನು ಸುಟ್ಟು ಕೊನೆಗೆ ಬೂದಿ ಮಾಡಿ ಅಲ್ಲಿ ಅವನ ದುಡ್ಡನ್ನೆಲ್ಲ ತೆಗೆದುಕೊಂಡು ಹೋದ ಮೇಲೆ ಈ ಫಲವನ್ನು ಕೊಟ್ಟದ್ದಿತ್ತಲ್ವ, ಅದು ಅವಳು ಹಸುವಿಗೆ ಹಾಕಿಬಿಟ್ಟಿರ್ತಾಳೆ ಮನೆಯಲ್ಲಿ. ಆ ಮನೆಯಲ್ಲಿ ಆ ಹಸುವು ಕರು ಹಾಕದೇ ಇತ್ತು ಅಂತ ಅವನಿಗೆ ವ್ಯಥೆ ಇತ್ತು. ಆದರೆ ಆ ಮಗು ಆ ಫಲ ಆ ಹಸುವಿನಲ್ಲಿ ಒಂದು ಮಗುವನ್ನು ಹೆರುತ್ತೆ. ಆ ಮಗುವನ್ನು ನೋಡಿಕೊಳ್ಳದೆ ಅದನ್ನು ಹಟ್ಟಿಯಲ್ಲೇ ಬೆಳೆಸಿ ದೂರ ಮಾಡಿಟ್ಟಿರ್ತಾರೆ. ಆದರೆ ಆ ಮಗು ಬಹಳ ದೈವಿಕವಾಗಿ ಬೆಳೆದು ಕೊನೆಗೆ ಅದು ತೀರ್ಥಯಾತ್ರೆಗೆ ಹೊರಟೋಗ್ತಾನೆ. ಈ ಅಣ್ಣನ ವ್ಯವಸ್ಥೆಯನ್ನು ತಡೆಯಲಿಕ್ಕಾಗದೆ ತೀರ್ಥಯಾತ್ರೆ ಹೋಗ್ತಾನೆ. ವಾಪಸ್ ಬಂದಾಗ ಮನೆಯಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾಗಿ ಸತ್ತು ಹೋಗಿದ್ದಾನೆ ಅಂತ ಅನ್ನುವ ಸುದ್ದಿ ಗೊತ್ತಾಗಿ ದುಂದುಕಾರಿಗೆ ಒಂದು ಶ್ರಾದ್ದ ಹಾಕ್ತಾನೆ. ಇಷ್ಟಾದರೂ ಮನೆಯಲ್ಲಿ ಅವನು ಬಂದು ಜವಾಬ್ದಾರಿ ನಡೆಸಬೇಕು ಅನ್ನೋದಕ್ಕೋಸ್ಕರ ಕೂತ್ರೆ ಮನೆಯಲ್ಲಿ ಇದ್ದಕ್ಕಿದ್ದಾಗ ಒಂದು ಎತ್ತು ಕಾಣಿಸೋದು, ಎತ್ತಿನ ಮೇಲೆ ಯಮ ಕಾಣಿಸೋದು, ಯಮನ ಹೋಗಿ ಅದು ಇನ್ನೇನೇನು ವಿಕಾರವಾದ ಭೂತವಾಗುವುದು. ಹೀಗೆ ಬಗೆ ಬಗೆಯ ರೂಪವನ್ನು ತೋರಿಸಿದಾಗ ನೀನು ಯಾರು ಅಂತ ಹೇಳು ಅಂತ ಒತ್ತಾಯ ಮಾಡಿ ಕೇಳಿದಾಗ ಅದು ಹೇಳುತ್ತೆ, ನಾನು ನಿನ್ನ ಅಣ್ಣ ದುಂದುಕಾರಿ, ನನ್ನನ್ನು ಏನಾದರೂ ಮಾಡಿ ರಕ್ಷಿಸಿ, ನಿನ್ನಗೂ ನಾನು ಶ್ರದ್ಧಾಪೂರ್ವಕವಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದ್ದೇನೆ, ನಾರಾಯಣ ಬಲಿ ಹಾಕಿದ್ದೇನೆ, ಆದರೂ ಯಾಕೆ ಈ ರೀತಿ ಇದೆ ಅಂತ. ಇಲ್ಲ, ನಾನು ಮಾಡಿದ ಅನಾಚಾರಗಳಿಗೆ ಶಬ್ದಗಳಿಲ್ಲ, ಅಷ್ಟು ದೊಡ್ಡ ಅನಾಚಾರ ಮಾಡಿದ್ದೇನೆ, ನನ್ನನ್ನು ಏನಾದರೂ ಮಾಡಿ ಬದುಕಿಸು. ಅವನು ಆ ವಿಕಾರವನ್ನು ಹೇಳುತ್ತಾನೆ, ನನಗೆ ಆಗ್ತಾ ಇಲ್ಲ ಈ ಶರೀರದಲ್ಲಿ ಕೂರಲಿಕ್ಕೆ, ಪ್ರತಿ ಕ್ಷಣವೂ ವ್ಯಥೆಯಲ್ಲಿ ಪ್ರೇತದ ಶರೀರದಲ್ಲಿ ದುಃಖಮಯವಾದಂತಹ ಕ್ಷಣಗಳನ್ನು ಕಳೀಲಿಕ್ಕೆ ಎಲ್ಲರೂ ಮಾಡ್ತಾ ಇರುವ ತಪ್ಪು ಕೆಲಸ ನೋಡಿದಾಗ ಮಾಡಬೇಡಿ ಮಾಡಬೇಡಿ ಅಂತ ಹೇಳಬೇಕು, ಕೂಗಬೇಕು ಅಂತ ಅನಿಸುತ್ತೆ, ನನಗೆ ಆಗ್ತಾ ಇಲ್ಲ, ನಾನು ಒದ್ದಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಗೋಕರ್ಣ ಮತ್ತೆ ಎಲ್ಲ ಕಡೆಗೆ ಹೋಗಿ, ಗೋಕರ್ಣ ಅಂತ ಹೆಸರು ಯಾಕೆಂದರೆ ಅವನು ಹುಟ್ಟಿದಾಗ ಅವನ ಕಿವಿ ಗೋವಿನ ಕರ್ಣದ ಹಾಗೆ ಇತ್ತು ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಕೊನೆಗೆ ಅವನು ಎಲ್ಲ ಕಡೆಗೂ ಹೋಗ್ತಾ ಹೋಗ್ತಾ ಯಾರತ್ರ ಕೇಳಿದ್ರು ಸರಿಯಾಗಿ ಅದಕ್ಕೆ ಉತ್ತರ ಸಿಗುವುದಿಲ್ಲ. ಕೊನೆಗೆ ಸೂರ್ಯನನ್ನು ತಪಸ್ಸು ಮಾಡಿ ಅವನು ಆದರೂ ಒಲಿಲಿಲ್ಲ ಅಂತಂದಾಗ ಹಠ ಹಿಡಿದು ತನ್ನ ಮನೋಬಲದಿಂದ ಸೂರ್ಯನ ವೇಗವನ್ನೇ ನಾನು ತಡೀತೇನೆ, ಇವತ್ತು ಸೂರ್ಯಾಸ್ತ ಆಗಲೇಬಾರದು, ನನಗೆ ಮೊದಲು ಉತ್ತರ ಸಿಗಬೇಕು ಅಂತ ಹಠ ಮಾಡ್ತಾನೆ. ಆವಾಗ ಅವನಿಂದ ಉಪದೇಶವನ್ನು ಪಡೆದು ಭಾಗವತದ ಕಥೆಯನ್ನು ನೀನು ಹೇಳು, ಇದರಿಂದ ಅವನಿಗೆ ಉದ್ಧಾರ ಆಗುತ್ತೆ ಅಂತ ಹೇಳಿದಾಗ ಭಾಗವತದ ಕಥೆ ಹೇಳ್ತಾರಂತೆ, ಗೋಕರ್ಣ ಹೇಳ್ತಾರಂತೆ ಅಂತ ಗೊತ್ತಾದಾಗಲೇ ಇಲ್ಲೂ ಅದೇ ಥರ ಎಲ್ಲ ಕಡೆಯ ಅದೃಶ್ಯ ರೂಪದಲ್ಲಿ ಋಷಿಗಳು ದೇವತೆಗಳೆಲ್ಲ ಬಂದು ಅಲ್ಲಿ ನೆಲೆಸ್ತಾರೆ. ನೆಲೆಸಿ ಅವನು ಆ ಪ್ರೇತ ಏನು ಮಾಡುತ್ತೆ ಅಂದರೆ ಆ ಮನೆಯಲ್ಲಿ ಕಟ್ಟಿದ್ದ ಬಿದಿರಿನಲ್ಲಿ 7 ಗಂಟುಗಳಲ್ಲಿ ಬಿದಿರಿನಲ್ಲಿ ಸೇರಿಕೊಳ್ತಾನೆ. ಸೇರಿಕೊಂಡು ಕೂತಿರ್ತಾನೆ. ಅಲ್ಲೇ ಆವಾಹನೆ ಮಾಡಿ ನಿಲ್ಲಿಸಿರ್ತಾರೆ. ಒಂದೊಂದು ದಿವಸದ ಕಥೆಯನ್ನು ಕೇಳ್ತಾ 7 ದಿವಸಗಳೆಲ್ಲ ಸಪ್ತಾಹ ನಿಜವಾಗಿ ಮಾಡಬೇಕಾದ ಕ್ರಮ ಹೇಳುವ ರೀತಿಯೇ ಬೇರೆ. ನಾವು ಸಪ್ತ ಗಂಟೆ ಮಾಡಿ ಸಪ್ತಾಹ ಅಂತ ಹೆಸರು ಕೊಡ್ತೇವೆ. ಅದು ಸಪ್ತಾಹ ಅಂದರೆ ನಿಜವಾಗಿ ಇಡೀ ದಿವಸ, ಮಧ್ಯದಲ್ಲಿ ವಿಶ್ರಾಂತಿಯ ಲೆಕ್ಕ ಇಲ್ಲ ಅಲ್ಲಿ. ಆದರೆ ಆಗುವುದಿಲ್ಲ. ಸರಿ, ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಮಧ್ಯದಲ್ಲಿ ಆಹಾರ ಸೇವನೆ ಮಾಡದೆ ಅಥವಾ ಒಂದು ಹೊತ್ತು ಮಾತ್ರ ಸ್ವೀಕರಿಸಿ ಬ್ರಹ್ಮಚರ್ಯಾದಿ ವ್ರತದಲ್ಲಿ ಇದ್ದು ದೊಡ್ಡವರನ್ನು ಮನೆಯಲ್ಲಿ ಕರೆದು ಕೂಡಿಸಿ ಅಥವಾ ಜ್ಞಾನಿಗಳನ್ನು ವಿಶೇಷವಾಗಿ ಆರಾಧನೆ ಮಾಡಿ ಅವರಿಗೆ ಆಹಾರದ ಸರಬರಾಜು ಮಾಡುವುದು ಮಾತ್ರ. ನಾವು ವ್ರತವನ್ನು ತೊಟ್ಟವನು ಉಪವಾಸ ಇದ್ದು ಮಾಡುವಂಥದ್ದು ಅಂತ ಅವನು ಹಾಗೆ ಮಾಡ್ತಾನೆ ಗೋಕರ್ಣ. ಒಂದೊಂದು ದಿವಸದ ಕತೆ ಮುಗಿಯುವಾಗ ಒಂದೊಂದು ಗಂಟು ಒಡೆದು ಕೊನೆಗೆ ಅದು ಭೇದಿಸಿ ಹೋಗುತ್ತೆ. ಭೇದಿಸಿ ಹೋದಾಗ ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ತ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಆ ಮಾತನ್ನು, ಬರೀ ಒಂದು ಜಡವಾದ ಪದಾರ್ಥವೇ ಈ ರೀತಿ ಕಥೆಗೆ ಒಡೆದು ಹೋಯಿತು ಅಂತಂದರೆ ಇನ್ನು ಹೃದಯದಲ್ಲಿ ಭಾವನೆಗಳಿಗೆ ಸ್ಪಂದಿಸುವ ಹೃದಯದಲ್ಲಿ ಸೇರಿದ ಸಂಶಯಗಳ ಗ್ರಂಥಿ ಭೇದವಾಗುವುದಿಲ್ಲ ಅನ್ನೋದಕ್ಕೆ ಏನು ಹೇಳಬೇಕು ಅಂತ ಹೇಳಿ ಅವನಿಗೆ ಬಿಡುಗಡೆ ಆಗುತ್ತೆ. ಹಾಗೆ ದುಂದುಕಾರಿ ಗೋಕರ್ಣನ ಕಥೆಯ ಶ್ರವಣದಿಂದ ಉದ್ಧೃತನಾದ ಅಂತ ಈ ರೀತಿ ಭಾಗವತದ ಕಥೆಯ ಮಹತ್ವವನ್ನು ಹೇಳ್ತಾರೆ. ಇದರಿಂದ ಪಿತೃದೋಷ ಇರಬಹುದು, ಮನೆಯಲ್ಲಿರುವ
ದುರ್ಗತಿಗಳಿಗೆ ಒಳಗಾದಂತಹ ದುಷ್ಟಶಕ್ತಿಗಳ ಉಪಟಳ ಇರಬಹುದು. ಅದಕ್ಕಿಂತ ಹೆಚ್ಚಾಗಿ ಭಗವಂತನಲ್ಲಿ ವಿಶೇಷವಾಗಿ ಈ ಭಗವಂತನಲ್ಲಿ ಪ್ರೀತಿ ಮೂಡುವುದಕ್ಕೂ ಕಾರಣವಾಗದಂತಹ ತೊಂದರೆಗಳು ಇದೆಲ್ಲವೂ ಹಿಂದಿನಿಂದ ಇರುತ್ತೆ. ಈ ದೋಷ ಪರಿಹಾರ ಆಗಬೇಕು ಅಂತ ಕೇಳುವುದು ಮಾತ್ರ ಅಲ್ಲ, ಈ ದೋಷದ ಪರಿಹಾರದಿಂದ ಕಥಾರತಿ ಹುಟ್ಟುವುದಕ್ಕೂ ಕಾರಣವಾಗುವಂತಹ ಒಂದು ವ್ಯವಸ್ಥೆ ಈ ಕಥಾಶ್ರವಣದಿಂದ ಆಗತ್ತೆ. ಅಂದರೆ ಮೊದಲು ಅದು ಕೇಳುವುದಕ್ಕೆ ಪೂರಕವಾದ ಸಂಕಲ್ಪ ಮಾಡಿದಾಗಲೇ ಅದು ಅರ್ಧ ದೋಷ ಪರಿಹಾರ ಆಗುತ್ತೆ ಎನ್ನುವಷ್ಟು ಮಹತ್ವದ ಮಾತುಗಳನ್ನು ಹೇಳುತ್ತಾರೆ. ಆ ಚಿಂತನೆಯಿಂದ ಭಗವಂತ ತೃಪ್ತನಾಗಲಿ ಅಂತ ಪ್ರಾರ್ಥಿಸ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅನೀನದತ್ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಂ ಅದರ್ಶಯತ್ತಾಲಗತಿ ಕಪರ್ದೀನನರ್ತಗೋಪಾಲಕಪಾಲಮೌಲಿ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಖ್ಯಾತಸುಧಾಪ್ರವಚನಾದ್ವಿದುಷಾಂ ವರಂ ತಂ ವಂದೇ ಯತೀಂದ್ರತಿಲಕಂ ವಿಬುಧಪ್ರಿಯಾಖ್ಯಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣಾಯ ನಮಃ. 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 ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತದ ಶ್ರವಣವನ್ನು ವಿಶೇಷವಾಗಿ ಈ ದಿನಗಳಲ್ಲಿ ಮಾಡುವುದು ಒಂದು ಸಂಪ್ರದಾಯವಾಗಿ ಬೆಳೆದು ಬಂದಿದೆ. ಕಿಂಚಿತ್ ಭಾಗವತ ಚಿಂತನೆಯನ್ನು ಇವತ್ತು ನಾವು ಮಾಡುವ ಪ್ರಯತ್ನವನ್ನು ಮಾಡೋಣ. ಇಂದಿನಿಂದ ಪ್ರಾಯ ಇನ್ನೊಂದು ಸ್ವಲ್ಪ ದಿನ, ಒಂದು 15 ದಿವಸ, 13 ದಿವಸ ಅಷ್ಟೇ ಸಿಗ್ತದೆ. ಅಷ್ಟು ದಿವಸಗಳಲ್ಲಿ ಸುಮಾರು 7:45 ಹೊತ್ತಿಗೆ ಈ ಹೊತ್ತಲ್ಲಿ ನಾವು ಒಂದೆರಡು ಶ್ಲೋಕಗಳನ್ನು ಚಿಂತನೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ, ಕೃಷ್ಣರಾಜರು ಮಾಡ್ತಾರೆ. ಭಾಗವತದ ಮಹತ್ವ ಏನು ಅಂತ ಕೇಳಿದರೆ, ಮಹಾತ್ಮನಾದ ಭಗವಂತನನ್ನು ಅಥವಾ ಭಗವಂತನ ಬಳಿಗೆ ಭಗವಂತನನ್ನು ತೋರಿಸಿಕೊಡ್ತದೆ, ಭಗವಂತನ ಬಳಿಗೆ ಕರ್ಕೊಂಡು ಹೋಗ್ತದೆ ಅಂತ. ಚಂದ್ರನನ್ನು ರಾತ್ರಿಯಲ್ಲಿ ನಾವು ನೋಡಿದರೆ, ಅದು ನಾವು ವಾಹನದಲ್ಲೆಲ್ಲ ಹೋಗುವಾಗ ನಮಗೆ ಅನುಭವಕ್ಕೆ ಬರ್ತದೆ. ಹುಣ್ಣಿಮೆ ದಿನಗಳಲ್ಲಿ ಗುಡ್ಡದ ಹತ್ತಿರ ಇದೆ ಅಂತ ಕಾಣಿಸ್ತದೆ. ಮುಂದೆ ಹೋಗ್ತಾ 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 ಇದ್ದ ಹಾಗೆ ಅದು ಮುಂದೆ ಹೋಗ್ತಾ ಇರ್ತದೆ, ಸಿಗೋದಿಲ್ಲ. ಆದರೆ ಇದು 10 ವರ್ಷ ನಾವು ಈ ಥರ ಮಾಡಿದರೂ ಚಂದ್ರ ಸಿಗೋದಿಲ್ಲ. ಇಲ್ಲಿ ಆ ರೀತಿಯಾಗಿಲ್ಲ. ಭಗವಂತ ಚಂದ್ರನಂತೆ ಆಹ್ಲಾದಕರ ಮತ್ತು ಎಲ್ಲ ಬಗೆಯ ಸಂಪತ್ತನ್ನು ಒದಗಿಸಿಕೊಡುವವನು. ಆದರೆ ನಮ್ಮ ಸ್ವಲ್ಪ ಪ್ರಯತ್ನದಿಂದ ನಾವು ತುಂಬ ಹತ್ತಿರ ಆಗ್ತೇವೆ ಭಗವಂತನಿಗೆ. ಆ ಸ್ವಲ್ಪ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಹೋದರೆ ತುಂಬ ಹತ್ತಿರ ಆಗ್ತಾ ಹೋಗ್ತೇವೆ. ಆದರೆ ಅವನ ದೂರ ಮಾತ್ರ ಚಂದ್ರನಿಗಿಂತ ಅನಂತ ಪಟ್ಟೆ ಹೆಚ್ಚು. ಹಾಗಾಗಿ ಪ್ರಯತ್ನ ನಿರಂತರವಾಗಿ ಇರಬೇಕು. ಹಾಗಾಗಿ ಎಷ್ಟು ಮಾಡಿದರೂ ಕೂಡ ಇನ್ನೂ
ಲಕ್ಷ್ಮಿಗೆ ಅದರ ಅನುಭವ ಪೂರ್ತಿಯಾಗಿ ಆಗಲಿಲ್ಲ, ಹೊಸತು ಸಿಗ್ತಾ ಇದೆ ಅನ್ನುವಾಗ ನಮಗೆ ದಿನವೂ ಹೊಸದು ಸಿಗ್ತದೆ ಅನ್ನೋದೊಂದು ತೃಪ್ತಿಯ ವಿಷಯ. ಯಾವತ್ತೂ ಕೂಡ ಹಳೆಯದಕ್ಕಿಂತ ಮತ್ತೇನೋ ಹೊಸತು ಈ ಗ್ರಂಥಗಳಲ್ಲಿ ಸಿಗ್ತದೆ. ಗ್ರಂಥಗಳಲ್ಲಿ ನಿರಂತರವಾಗಿ ಯಾರು ಈಜುತ್ತಾರೋ ಸಮುದ್ರದಲ್ಲಿ, ಗ್ರಂಥ ಸಮುದ್ರದಲ್ಲಿ, ಅವರಿಗೆ ನಿರಂತರವಾಗಿ ಹೊಸತಂತೂ ಸಿಕ್ಕೇ ಸಿಗ್ತದೆ. ಹಾಗಾಗಿ ಸಮುದ್ರದಲ್ಲಿಯೂ ಕೂಡ ನಾವು ಗಣಿಗಾರಿಕೆ ಮಾಡಿದರೆ ಖಾಲಿಯಾಗಬಹುದು, ಈ ಸಮುದ್ರದಲ್ಲಿ ಖಾಲಿ ಆಗೋದಿಲ್ಲ ಅಂತ. ಅದಕ್ಕೆ ಎಷ್ಟೋ ಹಿರಿಯರು ಅದನ್ನು ಓದಿದ್ದಾರೆ, ಹೊಸ ಹೊಸ ಅರ್ಥಗಳನ್ನು ಕಂಡುಕೊಂಡಿದ್ದಾರೆ, ಅವರವರ ಮೋಕ್ಷ ಸಾಧನೆ ಆಗಿದೆ. ಹೊಸಬರಿಗೆ ಮತ್ತಷ್ಟು ಹೊಸದು ಸಿಕ್ಕೇ ಸಿಗ್ತದೆ. ಅದಕ್ಕೆ ಸನಾತನ ಧರ್ಮದ ಗ್ರಂಥಗಳಿಗೆ ಒಂದು ಆದಿ ಅಂತ್ಯಗಳು ಹುಡುಕೋದೇ ಕಷ್ಟ, ಸಿಗೋದಿಲ್ಲ. ಬೇರೆ ಮತಗಳಿಗೆಲ್ಲ ಒಂದಿಷ್ಟು ದೊಡ್ಡ ಪುಸ್ತಕ ಓದಿದರೆ ಮುಗೀತು, ಅದು ಇಡೀ ಧರ್ಮ ಸಂಗ್ರಹ ಆಯಿತು ಅದರಲ್ಲಿ ಅಂತ, ಅಷ್ಟೇ ಮುಗಿದೋಯ್ತು. ಅದು ಯಾವುದೂ ಇರ್ಬೋದು, ಅವರಿಗೊಂದು ಇಲ್ಲಿಂದ ಇಲ್ಲಿಗೆ ಅಂತ ಉಂಟು, ಅಷ್ಟು ಪುಸ್ತಕ ಆದರೆ ಮುಗೀತು, ಅದು ಧರ್ಮಗ್ರಂಥ ನಾವು ಅಧ್ಯಯನ ಮಾಡಿದ್ದೇವೆ, ಸ್ವರ್ಗ ಸಿಕ್ಕಿ ಆಯಿತು ನಮಗೆ ಅಂತ. ಮತ್ತು ನೀವು ಎಷ್ಟು ಏನು ಬೇಕಾದರೂ ಮಾಡಿ, ಸ್ವರ್ಗ ಸಿಕ್ಕಿಯಾಗಿದೆ ಅಂತ. ಮತ್ತು ಇನ್ನೂ ಉಂಟು, ಅದರಲ್ಲಿ ಉತ್ತಮ ಸ್ಥಿತಿಗೆ ಹೋಗಬೇಕಂದ್ರೆ ಒಂದಷ್ಟು ಜನರನ್ನು ಮತ್ತೆ ಬದಲಿಸಬೇಕು, ಮತ್ತು ಅವರನ್ನು ಕೂಡ ಅದನ್ನು ನೇರವಾಗಿ ಹೇಳೋದಾದರೆ ಪ್ರಾಯ ಆಂಗ್ಲ ಪದಗಳು ಚೆನ್ನಾಗಿ ಅರ್ಥ ಆಗ್ತದೆ. ಕನ್ವರ್ಟ್ ಮಾಡಿದರೆ ಹೆಚ್ಚು ಹೈಯರ್ ಇದಕ್ಕೆ ಹೋಗ್ತಾರೆ, ಹೆಚ್ಚಿನ ಇದಕ್ಕೆ ಸ್ವರ್ಗದಲ್ಲಿ ಒಳ್ಳೆಯ ಗ್ರೇಡ್ ಸಿಗ್ತದೆ ಅಂತ. ನಮ್ಮ ಗ್ರಂಥದಲ್ಲಿ ಯಾವತ್ತೂ ಕೂಡ ಒಬ್ಬ ಭಗವಂತನನ್ನು ತಿಳ್ಕೊಳ್ಬೇಕು ಅಂದರೆ ಸಂಘ ಹೆಚ್ಚು ಮಾಡಿಕೊಳ್ಳೋದಲ್ಲ, ಸಂಘ ಕಡಿಮೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲವನ್ನು ಬಿಡಬೇಕು, ಎಲ್ಲ ವಿಷಯಗಳಿಂದ ದೂರ ಆಗ್ತಾ ಹೋಗಬೇಕು, ಗ್ರಂಥಗಳು ಹತ್ತಿರ ಆಗ್ತಾ ಹೋಗಬೇಕು ಅಂತ. ಹಾಗಾಗಿ ತ್ಯಾಗ ಎಂಬುದು ಮನುಷ್ಯನಿಗೆ ಸಹಜವಾಗಿ ಕಷ್ಟದ ವಿಷಯ. ಆದ್ದರಿಂದ ಸಾಮಾನ್ಯವಾಗಿ ಇದರಲ್ಲಿ ಆಸಕ್ತಿ ಬರೋದು ಸ್ವಲ್ಪ ಕಷ್ಟ. ಆದರೆ ಆಳಕ್ಕೆ ಇಳೀಲಿಕ್ಕೆ ಪ್ರಾರಂಭ ಮಾಡಿದರೆ ಅಂಥವರು ಮತ್ತು ಅವರು ಸದಾ ಅದರಲ್ಲೇ ಚಲನಶೀಲರಾಗಿ ಹೋಗುವ ಸಾಧ್ಯತೆಗಳು ಇರ್ತವೆ. ಅದು ಯೋಗ್ಯತಾನುಸಾರ, ಕೆಲವೊಮ್ಮೆ ದಿಕ್ಕು ಬದಲಾಗಬಹುದು. ಅಂತೂ ಗ್ರಂಥದ ಅಧ್ಯಯನಕ್ಕೆ ಗ್ರಂಥದ ಮೇಲೆ ಮಹತ್ವ ಬುದ್ಧಿ, ಗ್ರಂಥ ನಮ್ಮನ್ನು ಎತ್ತರಕ್ಕೆ ಏರಿಸ್ತದೆ ಅನ್ನುವ ಬಗ್ಗೆ ಶ್ರದ್ಧೆ ಇರಬೇಕು. ಆ ಶ್ರದ್ಧೆಗೋಸ್ಕರವಾಗಿ ಎಲ್ಲ ಕಡೆಯೂ ಕೂಡ ಫಲಶ್ರುತಿಯನ್ನು ಹೇಳ್ತಾರೆ. ಫಲಶ್ರುತಿಯನ್ನು ಹೇಳುವಾಗ ಸಾಕಷ್ಟು ವಿಷಯಗಳು ಬರ್ತವೆ. ಏನು ಅಂದರೆ, ನೀವು ಈ ಅಷ್ಟೋತ್ತರ ಹೇಳಿದರೆ, ನಿನ್ನೆ ತಾನೇ ನಮ್ಮ ಪ್ರವಚನಗಳಲ್ಲಿ ಆಚಾರ್ಯರು ಅದನ್ನು ಬಿಡಿಸಿದರು. ಈ ಅಷ್ಟೋತ್ತರ ಹೇಳಿಬಿಟ್ರೆ ವಿಷ್ಣು ಸಹಸ್ರನಾಮ 3 ಸರ್ತಿ ಮಾಡಿದ ಪುಣ್ಯ ಬಂದುಬಿಡ್ತದೆ ಅಂತ. ಅಂದರೆ ಇದರಲ್ಲಿ ಆ ಭಗವನ್ನಾಮ ಏನಿದೆ, ಬಹಳ ಶ್ರದ್ಧೆಯಿಂದ ಅವನು ಏನೋ ಆಪತ್ಕಾಲದಲ್ಲಿದ್ದಾನೆ, ಎಲ್ಲಿಯೋ ಒಂದು ಮುಂಬೈಯಂತಹ ಸ್ಟೇಷನ್ನಲ್ಲಿದ್ದಾನೆ, ರೈಲ್ವೆ ಸ್ಟೇಷನಲ್ಲಿ, ತುಂಬ ಕರಕರಿಯ ಜಾಗ, ಎಲ್ಲ ಒಂದು 100 ಸರ್ತಿ ಏನು ಮಾಡಿ ತಪ್ಪಿ ಹೋಗೋ ಸಾಧ್ಯತೆ ಇದೆ ಅಂದರೆ ಆವಾಗ 2 ನಿಮಿಷದಲ್ಲಿ ಮುಗೀತದೆ, ಕೃಷ್ಣಾಷ್ಟೋತ್ತರ ಹೇಳಿಬಿಡು, ಆವಾಗ ಅದೇ ಪುಣ್ಯ ಬರ್ತದೆ ಅನ್ನೋದಕ್ಕೋಸ್ಕರ ಹೇಳಿದ್ದಾರೆ ಅಷ್ಟೇ. ಪುರ್ಸೋತಾಗಿದೆ, ಎಲ್ಲ ಆರಾಮಿದ್ದೇವೆ ಅಂತಾದರೂ ಆವಾಗಲೂ ಸಾಕು, ವಿಷ್ಣು ಸಹಸ್ರನಾಮ ಯಾರು ಅಷ್ಟೊತ್ತು ಕೂತ್ಕೊಳ್ತಾರೆ, ಇದು 1 ನಿಮಿಷದಲ್ಲಿ ಮುಗಿಸ್ಬಿಡ್ತಾನೆ ಸಾಕು ಅಂತ ಹೇಳಿದರೆ ತಪ್ಪಾಗ್ತದೆ. ಅದೇ ಅರ್ಥವಾದ ಅಂತ ಅದಕ್ಕೆ ಹೆಸರು. ಅಂದರೆ ಅದರಲ್ಲಿ ಮಹತ್ವ ಅಷ್ಟಿದೆ ಅಂತ ತಿಳಿಸ್ಕೊಡ್ಲಿಕ್ಕಾಗಿ ಹೇಳ್ತಾರೆ. ಅದೇ ರೀತಿ ಭಾಗವತದಲ್ಲಿಯೂ ಮಾತು ಬಂದಿದೆ. ನೀವು ದಿನಕ್ಕೆ ಅರ್ಧ ಶ್ಲೋಕವಾದರೂ ನೋಡಿದರೆ ಅದು ಬಹಳ ಸಾಧನೆಗೆ ಕಾರಣವಾಗ್ತದೆ, ಪುಣ್ಯಪ್ರದವಾಗ್ತದೆ ಅಂತ. ಹಾಗಂಥೇಳಿ ಸಾಕು, ಅಷ್ಟೇ ಸಾಕು ಅಂತ ಅರ್ಥ ಅಲ್ಲ. ಆ ಮಹತ್ವ ಅಷ್ಟಿದೆ. ಆ ಗ್ರಂಥದಲ್ಲಿ ನೀವು ಪ್ರವೇಶ ಮಾಡಬೇಕು ಅನ್ನುವ ನಿಮ್ಮ ಮನಸ್ಸಿದೆ ಅಲ್ಲ, ಅದಕ್ಕೆ ಸರಿಯಾಗಿ ಭಗವಂತ ಬೇಕಾದ ಪರಿಸರವನ್ನು ನಿರ್ಮಾಣ ಮಾಡಿಕೊಡ್ತಾನೆ. ಮುಂದೆ ಅದು ಸಾಧನೆಗೆ ಒಂದು ಮೆಟ್ಲಾಗ್ತದೆ, ಒಂದು ನಿಮ್ಮ ಬೆಳವಣಿಗೆಗೆ ಅದೊಂದು ಕಾರಣವಾಗ್ತದೆ ಅನ್ನುವ ದೃಷ್ಟಿಯಿಂದ ಅಷ್ಟು ಹೊಗಳ್ತಾರೆ. ಇದರಿಂದ ಸಾಮಾನ್ಯನಿಗೂ ಕೂಡ ಆಸಕ್ತಿ ಬರ್ತದೆ. ಈ ಗ್ರಂಥದಲ್ಲಿ ನಾನು ಸ್ವಲ್ಪ ಮನಸ್ಸಿಡಬೇಕು, ಒಂದೇ ಸರ್ತಿ ಅರ್ಥ ಆಗದೇ ಇದ್ದರೂ ಕೂಡ ಏನೋ ಒಂದು ಇದೆ ಇದರಲ್ಲಿ, ಯಾಕೆಂದರೆ ಹಿರಿಯರು ಈ ಸಾಧನೆಯನ್ನು ಮಾಡಿಕೊಂಡು ಇಷ್ಟು ಎತ್ತರಕ್ಕೇರಿದ್ದಾರೆ, ಹಾಗಾಗಿ ನಾವು ಕೂಡ ಪ್ರವೇಶ ಮಾಡಬೇಕು ಅನ್ನೋ ಅಭಿರುಚಿ ಹುಟ್ಟುತ್ತದೆ ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳ್ತಾರೆ.
ಒಂದೆರಡು ಸರ್ತಿ ಕೇಳಿದಾಗ ಎಷ್ಟೋ ಜನರಿಗೆ ಅದರ ಅನುಭವ ಕೂಡ ಲೋಕದಲ್ಲಿ ಆಗ್ತದೆ. ಏನೋ ಒಂದಷ್ಟು ಒಳ್ಳೆಯ ಸಂಗತಿಗಳು ಅವರಿಗೆ ಕಾಣಲಿಕ್ಕೆ ಪ್ರಾರಂಭವಾಗ್ತದೆ ಅಂತ. ಹಾಗಾಗಿ ಇದರಲ್ಲಿ ಪ್ರವೇಶ ಮಾಡಲಿಕ್ಕೆ ಅಭಿರುಚಿ ಹುಟ್ಟಿಸ್ಲಿಕ್ಕೋಸ್ಕರ ಇಂತಹ ಫಲ ಇಂಥದ್ದು ಸಿಗ್ತದೆ ಅಂತ ಹೇಳ್ತಾರೆ. ಒಂದೆರಡು ಶ್ಲೋಕ ಅದನ್ನು ನೋಡುವುದಾದರೆ, ಅಥತೆ ವರ್ಣ್ಯತೆ ಸ್ಮಾಭಿಃ ಮಹಿಮಾ ಶುಕಶಾಸ್ತ್ರಜಃ ಯಸ್ಯ ಶ್ರವಣಮಾತ್ರೇಣ ಮುಕ್ತಿ ಕರತಲೆ ಸ್ಥಿತಾ. ಯಾವುದರ ಶ್ರವಣ ಮಾತ್ರೇಣ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಇದು ನೋಡುವಾಗಲೇ ಗೊತ್ತಾಗ್ತದೆ ಎಲ್ಲವೂ ಕೂಡ. ಯಸ್ಯ ಅಂದರೆ ಯಾವುದರ ಅಂತ. ಶ್ರವಣ ಮಾತ್ರೇಣ ಕೇಳುವುದನ್ನು ಮಾಡಿದರೂ ಸಾಕು. ನಮಗೆ ಓದಲಿಕ್ಕೆ ಆಗಲಿಲ್ಲ ಅಂತಾದರೂ ಎಲ್ಲರೂ ಸಾಮಾನ್ಯರು ಎಲ್ಲರೂ ಕೂಡ ಕೇಳಬಹುದಾದಂತಹ ಗ್ರಂಥ. ಶ್ರವಣ ಮಾತ್ರೇಣ ಮುಕ್ತಿ ಕರತಲೆ ಸ್ಥಿತ. ಒಂದು ತುಂಬ ಹಸಿವಾಗಿದ್ದರೆ ಒಂದು ಆಹಾರ ನಮ್ಮ ಕೈಯಲ್ಲೇ ಇದ್ದರೆ ಅದನ್ನು ಹಾಕ್ಕೊಳ್ಳೋದು, ಬಾಯಿಗೆ ಹಾಕ್ಕೊಳ್ಳೋದು ಎಷ್ಟು ಸುಲಭವೋ ಅಷ್ಟು ಸುಲಭ. ಕರತಲದಲ್ಲಿ ಮುಕ್ತಿ ಎಂಬುವುದಿದೆ, ಅದನ್ನು ನಾವು ಸ್ವೀಕಾರ ಮಾಡಬಹುದು. ಯಾವುದರಿಂದ? ಭಾಗವತದ ನಿರಂತರ ಶ್ರವಣದಿಂದ. ಯಾರಿಂದ ಅದು ಬಂತು? ಶುಕಶಾಸ್ತ್ರಜ, ಶುಕರಿಂದ ಬಂದದ್ದು. ಅದರಿಂದ ಹುಟ್ಟೋದು, ಆ ಶಾಸ್ತ್ರದಿಂದ ಹುಟ್ಟಿದ ಮಹತ್ವ ಅಥವಾ ಶಾಸ್ತ್ರದ ಮೂಲಕವಾಗಿ ನಮ್ಮಲ್ಲಿ ಭಗವಂತನ ಬಗ್ಗೆ ಜ್ಞಾನ ಹುಟ್ಟುತ್ತದೆ, ಅದರಿಂದ ಮೋಕ್ಷ ಸಿಗ್ತದೆ. ಅಂತಹ ದೊಡ್ಡ ಪದವಿಯನ್ನು ನಮಗೆ ಅದು ಕೊಡಲಿಕ್ಕೆ ಸಮರ್ಥವಾದ್ದು ಅಂತ ಹೇಳ್ತಾ, ಸದಾ ಸೇವ್ಯಾ ಶ್ರೀಮದ್ಭಾಗವತೀ ಕಥಾ ಯಸ್ಯಾ ಶ್ರವಣ ಮಾತ್ರೇಣ ಹರಿಚಿತ್ತಂ ಸಮಾಶ್ರಯೇತ್. ಈಗ ಆಚಾರ್ಯರು ಹೇಳಿದಂತೆ ಸದಾ ಸೇವ್ಯ ಅಂತ ಒತ್ತಿ ಮತ್ತೆ ಹೇಳ್ತಾ ಇದ್ದಾರೆ. ಸೇವೆ ಅಂತ ಹೇಳಿದರೆ ನಾವು ಅಂದ್ಕೊಳ್ತೇವೆ ಸಾಮಾನ್ಯವಾಗಿ ನಮ್ಮಲ್ಲಿ ಸೇವೆ ಅಂದರೆ ಚೀಟಿ ಬರೆಸಿದರೆ ಸರಿ ಅಂತ ಇರುತ್ತೆ. ಒಂದು ಚೀಟಿ, ಒಂದು ಸೇವೆ ಮಾಡಿಸ್ಬೇಕು. ಭಾಗವತ ಸೇವೆ ಅಂದರೆ ಭಾಗವತ ಕೇಳಬೇಕು ಅಂತಿಲ್ಲ, ಭಾಗವತ ಒಂದು ಮಾಡಿಸ್ಬೇಕು. ಯಾರ ಹತ್ರನೂ ಮಾಡಿಸ್ತಾರೆ, ಅವರು ಹೇಳೋರು ಹೇಳ್ತಾರೆ. ಎದುರುಗಡೆ ಕೂತಿದ್ರೆ ಅವರು ಪುಣ್ಯ, ಇಲ್ಲದೆ ಹೋದರೆ ದೇವರು ಎದುರುಗಡೆ ಹೇಳೋದು, ಅದು ಅಂತ ಹಾಗಿರುತ್ತೆ. ಅದು ನಿಜವಾಗಿ ಸೇವೆ ಅಂತ ಹೇಳಿದರೆ ಭಜ ಸೇವಾಯಾಮ್ ಅಂತ ಭಜನೆ ಮಾಡಬೇಕು. ಆ ಭಗವನ್ ನಾಮ ಸ್ಮರಣೆ ಬಾಯಲ್ಲಿ ಬರಬೇಕು. ಭಗವಂತನ ಸೇವೆ ಮಾಡಲಿ ಕೈ ಹೊತ್ತು ಕಾಲು ಹೊತ್ತೋದೆಲ್ಲ ಮಾಡಲಿಕ್ಕೆ ಆಗಲ್ಲ. ಅಂಥ ಸೇವೆಗಳೆಲ್ಲ ಅವಕಾಶ ಇಲ್ಲ. ಯಾಕಂದರೆ ಭಗವಂತನಿಗೆ ಕೈ ಕಾಲುಗಳು ಎಲ್ಲಿ ಕೈ ಎಲ್ಲಿ ಕಾಲು ಅಂತ ಹುಡ್ಕೋದು. ಎಲ್ಲ ಕಡೆ ಕೈ, ಎಲ್ಲ ಕಡೆ ಕಾಲು, ಎಲ್ಲ ಕಡೆ ತುಂಬಿದ್ದಾನೆ. ಮತ್ತು ನಮ್ಮ ಕೈಕಾಲುಗಳಿಂದ ಏನು ಮಾಡಬೇಕು, ಎಲ್ಲವೂ ಕೂಡ ಒಂದಿಷ್ಟೇ ಜಾಗ ನಮಗೆ ವ್ಯಾಪ್ತಿ ಇರೋದು. ಅದನ್ನು ಮೀರಿ ನಮಗೇನು ಮಾಡಲಿಕ್ಕಾಗಲ್ಲ. ಕರ್ತುಂ ಅನ್ಯಥಾ ಕರ್ತುಂ ಇಂಥದ್ದೆಲ್ಲ ವಿಷಯಗಳು ಭಗವಂತನಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ಎಲ್ಲೆಡೆ ಇದ್ದಾನೆ ಭಗವಂತ. ಮತ್ತು ನಮ್ಮ ಏನೋ ನಿವೇದನೆ ಮಾಡ್ತೇವೆ, ಒಂದು ಇದರಿಂದಲೇ ನಾವು ಅರ್ಥ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಕೆಲವರ ಪ್ರಶ್ನೆಗಳಿರ್ತದೆ, ಏನದು ಎಲ್ಲ ನೈವೇದ್ಯ ಅಂಥೇಳಿ ಎಲ್ಲ ಆಹಾರಗಳನ್ನೆಲ್ಲ ಭಗವಂತನಿಗೆ ನೈವೇದ್ಯ ಮಾಡಬೇಕು, ಕಲ್ಲೇನು ತಿಂತದ ಅದನ್ನು ಅಂತೆಲ್ಲ ಪ್ರಶ್ನೆಗಳಿರ್ತದೆ. ಇದು ಸಾಮಾನ್ಯ ಬಾಲಿಶವಾದ ಪ್ರಶ್ನೆಗಳು. ಯಾಕೆಂದರೆ ಕಲ್ಲು ಒಂದು ಪಕ್ಷ ತಿನ್ನೋದಾದರೆ ನಾವು ಇಡೋದಿಲ್ಲ, ಅದೊಂದು ವಿಷಯ. ಮತ್ತೊಂದು, ಅವನಿಗೆ ನಾವು ಕೊಡುವ ಒಂದು ಬಾಳೆಹಣ್ಣಿಂದ ಅಥವಾ ಒಂದು ಕಾಯಿಯಿಂದ ಹೊಟ್ಟೆ ತುಂಬ್ತದೆ, ನಾವು ಹೇಳ್ದಂಗೆ ಕೇಳ್ತಾನೆ ಅಂದರೆ ಅವನು ದೇವರಾಗಲಿಕ್ಕೆ ಹೇಗೆ ಸಾಧ್ಯವೇ ಇಲ್ಲ. ನೀವು ದಿನ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿದರೆ ಮಾತ್ರ ಒಂದಿಷ್ಟು ಫಲ ಸಿಗ್ತದೆ, ಇಲ್ಲದೇ ಇದ್ದರೆ ಇಲ್ಲ. ಇದು ನಮ್ಮ ನಾವು ಯಾರನ್ನಾದರೂ ಒಬ್ಬರನ್ನು ಸಂಬಳಕ್ಕೆ ಇಲ್ಲಿ ಬಾ, ನಿನಗೆ ಇಷ್ಟು ಕೊಡ್ತೇನೆ ನಾನು ದುಡ್ಡು, ಇಷ್ಟು ನೀನು ಕೆಲಸ ಮಾಡಬೇಕು, ಇದಕ್ಕೂ ಏನು ವ್ಯತ್ಯಾಸವೇ ಇಲ್ಲ. ಹಾಗಾದರೆ ಅದರ ಹಿಂದೆ ಬೇರೆ ಏನೋ ಅರ್ಥ ಇದೆ ಅಂತ ಅರ್ಥ. ನೈವೇದ್ಯ ಮಾಡಬೇಕು ಅಂದರೆ ಬೇರೆ ಏನೋ ಅರ್ಥ ಇದೆ. ಏನು ನಿವೇದನೆ ಅಂದರೆ ಅವನಿಗೋಸ್ಕರ ನಿವೇದನೆ ಅಲ್ಲ, ತಿನ್ನುವ ಮುಂಚೆ ಇದು ನೀನು ಕೊಟ್ಟದ್ದು ಅಂತ ನಮಗೆ ಜ್ಞಾಪಕ ಬರಲಿಕ್ಕಾಗಿ ಆ ವಿಷಯಗಳೆಲ್ಲ ಇದೆ. ಅದು ಬಿಟ್ಟು ಅದನ್ನು ಹೊರತಾಗಿ ಅವನಿಗೋಸ್ಕರ ಅಲ್ಲ, ನಮಗೋಸ್ಕರ ಅಂತ ಅರ್ಥ. ಹಾಗಾಗಿ ಇಂಥದ್ದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ನೀವು ದೇವರ ಪೂಜೆ ಮಾಡೋದು, ಕಲ್ಲಿನ ಪೂಜೆ ಮಾಡೋದು, ಇದೆಲ್ಲ ವ್ಯರ್ಥ, ಅದನ್ನು ಹಾಳು ಮಾಡ್ತೀರಿ, ಇದನ್ನು ಹಾಳು ಮಾಡ್ತೀರಿ ಅಂತ ಹೇಳೋದು, ಇದೆಲ್ಲವೂ ಕೂಡ ಅಸಂಬದ್ಧವಾದ್ದು. ಯಾವುದೂ ಕೂಡ ಹಾಳಾಗೋದಿಲ್ಲ. ಪಂಚಾಮೃತ ಮಾಡಿದರೆ ಅದನ್ನು ಮತ್ತೆ ಎಲ್ಲ ತೆಗೆದು 100 ಜನಕ್ಕೆ ಕೊಡ್ತೇವೆ. ಹಾಗಾಗಿ ಪಂಚಾಮೃತ ವ್ಯರ್ಥ ಅಲ್ಲ. ಆದರೆ ಸಾಲಿಗ್ರಾಮ ಶಿಲೆಯ ಮೇಲೆ ಅದರ ಅಭಿಷೇಕ ಆಗಿರೋದ್ರಿಂದ ವಿಶೇಷ ಅಲ್ಲಿ ಸನ್ನಿಧಾನ ಇದೆ. ಮತ್ತು 4-5 ಬಗೆಯ ಮಿಶ್ರಣಗಳಾದ್ದರಿಂದ ಶುದ್ಧ ಜೇನು ಆರೋಗ್ಯಕ್ಕೆ ಒಳ್ಳೆಯದು, ಒಳ್ಳೆಯ
ಬಾಳೆಹಣ್ಣು ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಅದು ಬಿಟ್ಟು ನಾವು ಏನೇನೋ ತಿಂದು ನಮ್ಮ ಆರೋಗ್ಯ ಸರಿ ಇಲ್ದಂಗೆ ನಾವು ಮುಂಚೆನೇ ಮಾಡಿಕೊಂಡು ಆಮೇಲೆ ಅದು ತೊಗೊಂಡ್ರೆ ಶುಗರ್ ಬರುತ್ತೆ ಅಂದರೆ ಅದು ಅವ್ರ ತಪ್ಪಲ್ಲ, ಅದು ಯಾರ ವ್ಯಕ್ತಿ ಇದ್ದಾನೋ ಅವನದ್ದೇ ತಪ್ಪು, ಶಾಸ್ತ್ರಕಾರರ ತಪ್ಪಲ್ಲ. ಹಾಗಾಗಿ ನಿವೇದನೆ ಇದಕ್ಕೊಂದು ಅರ್ಥ ಇದೆ, ಅದನ್ನು ತಿಳಿಬೇಕು. ಇಲ್ಲ ತುಂಬ ಭಕ್ತಿ ಇದೆ ನನಗೆ, ನಾವೆಲ್ಲ ಇಲ್ಲೇ ದೂರದಲ್ಲಿ ನಮಸ್ಕಾರ ಮಾಡಿದರೆ ನನಗೆಲ್ಲ ಸಿದ್ಧಿ ಆಗುತ್ತೆ, ಅದೆಲ್ಲ ಸುಮ್ಮನೆ ಅವರಿಗೆ ಮಾಡದೇ ಇರೋದನ್ನು ನಾವು ಸರಿ ಇದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಮಾಡುವ ವಾಕ್ಯಗಳಷ್ಟೇ. ನನಗೆ ತುಂಬ ಆಟ ಬರುತ್ತೆ, ಚೆನ್ನಾಗಿದೆ, ಒಲಿಂಪಿಕ್ಸಿಗೆ ಹೋಗಲ್ಲ, ಇಲ್ಲೇ ಮೆಡಲ್ ತಂದು ಕೊಡಿ ಅಂದರೆ ಯಾರೂ ಕೊಡೋಲ್ಲ. ನಾವು ಹೋಗಬೇಕು, ಆಡಬೇಕು, ಆವಾಗಲೇ ಮೆಡಲ್ ಬರ್ತದೆ. ಹಾಗಾಗಿ ಅದೆಲ್ಲ ಇರಲೇಬೇಕಾದ್ದು. ಹೀಗೆ ಸದಾ ಸೇವ್ಯ ಸೇವೆ ಅಂದರೆ ಅವನಿಗೋಸ್ಕರ ಅಲ್ಲ, ಅವನ ಕೈಕಾಲು ಒತ್ತುವಂಥ ಸೇವೆ ಅಲ್ಲ, ನಾವು ನೆನಪು ಮಾಡಿಕೊಳ್ಳೋದು ಒಂದು ದೊಡ್ಡ ಸೇವೆ. ಹಾಗಾಗಿ ನಮಗೋಸ್ಕರನೇ ನಾವು ಇದನ್ನೆಲ್ಲ ಮಾಡಬೇಕು. ಶ್ರೀಮದ್ ಭಾಗವತೀ ಕಥಾ, ನಾವು ಬೇರೆ ಬೇರೆ ಅಭಿಷೇಕಗಳನ್ನು ಮಾಡಬಹುದು, ಇನ್ನೊಂದೇನೋ ಮಾಡಬಹುದು, ಆದರೆ ಅರ್ಥ ಗೊತ್ತಿಲ್ಲದೆ ಮಾಡಿದರೆ ಅದು ಪ್ರಯೋಜನ ಇಲ್ಲ. ಹಾಗಾಗಿ ಅರ್ಥ ತಿಳ್ಕೊಳ್ಬೇಕಾದ್ರೆ ಈ ಕಥೆಗಳನ್ನೆಲ್ಲ ತಿಳ್ಕೊಳ್ಬೇಕು. ಹಾಗಾಗಿ ಜ್ಞಾನಪೂರ್ವಕವಾಗಿ ಮಾಡುವ ಕ್ರಿಯೆಗೆ ಅದು ಮುಕ್ತಿ ಸಾಧನ ಅಂತ ಹೇಳಿದ್ದಾರೆ ಹಿರಿಯರಾದ್ದರಿಂದ ಜ್ಞಾನಪೂರ್ವಕವಾಗಿ ಕ್ರಿಯೆ ಮಾಡಬೇಕು. ಅದಕ್ಕೋಸ್ಕರ ಈ ಕಥೆಗಳನ್ನೆಲ್ಲ ಕೇಳಬೇಕು. ಹಾಗಾಗಿ ಎರಡು ಕೆಲಸಗಳು ಒಟ್ಟಿಗೆ ಬಂದರೆ, ಒಂದು ಪೂಜೆ, ಒಂದು ಪ್ರವಚನ ಅಂತಿದ್ದರೆ, ಶಾಸ್ತ್ರಕಾರರ ಮಹತ್ವ ಕೊಟ್ಟದ್ದು ಪೂಜೆಯನ್ನು ಸಂಕ್ಷಿಪ್ತ ಮಾಡು, ಚಿಕ್ಕದು ಮಾಡು, ಆ ನಂತರ ಪ್ರವಚನಕ್ಕೆ ಹೋಗು. ಯಾಕೆ ಅಂದರೆ ಪ್ರವಚನ ಇಲ್ಲದ ಕಾಲದಲ್ಲಿ ನಿನ್ನ ಪೂಜೆ ಚೆಂದಾಗಬೇಕು ಅಂತ ಹೇಳಿದರೆ, ಚೆನ್ನಾಗಿ ಆಗಬೇಕು ಅಂತ ಆದರೆ ಪೂಜೆಯನ್ನು ಇವತ್ತು ಚಿಕ್ಕದು ಮಾಡಿಕೊಂಡು ಪ್ರವಚನದಲ್ಲಿ ಸಂಗ್ರಹ ಮಾಡ್ಕೊ, ವಿಷಯಗಳನ್ನು ಸಂಗ್ರಹ ಮಾಡು. ಆ ಸಂಗ್ರಹ ಮಾಡಿದ ವಿಷಯವನ್ನು ಅನುಸಂಧಾನ ಮಾಡ್ತಾ ಪೂಜೆ ಮಾಡಲಿಕ್ಕೆ ಮುಂದೆ ಅನುಕೂಲ ಆಗ್ತದೆ ಅಂತ. ಆದ್ದರಿಂದ ಸದಾಸೇವ್ಯ ಭಾಗವತೀ ಕಥಾ ಯಸ್ಯಾಹ ಶ್ರವಣ ಮಾತ್ರೇಣ, ಯಾವುದರ ಶ್ರವಣ ಮಾತ್ರದಿಂದ ಹರಿಚಿತ್ತಂ ಸಮಾಶ್ರಯೇತ್, ಭಗವಂತನನ್ನು ಸಮಾಶ್ರಯೇತ್ ಅದು ಹೇಳ್ಬೋದು. ಅದೇ ರೀತಿ ಅಭಿಪ್ರಾಯಗಳು, ಭಗವಂತ ಯಾಕಾಗಿ ಸೃಷ್ಟಿ ಮಾಡಿದ್ದಾನೆ, ಈ ಎಲ್ಲ ಅಭಿಪ್ರಾಯಗಳು ಕೂಡ ಅದು ಗೊತ್ತಾಗ್ತದೆ ಸಾಧಕನಿಗೆ. ಒಂದೊಂದು ಸರ್ತಿ ಓದಿದಾಗ ಒಂದೊಂದು ಹೊಸ ವಿಷಯಗಳು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಅನ್ನುವ ದೃಷ್ಟಿಯಿಂದ ಒಂದು ಸರ್ತಿ ಕೇಳೋದಲ್ಲ, ಹಲವು ಬಾರಿ ಇದನ್ನು ಆವೃತ್ತಿ ಮಾಡಬೇಕು. ಗ್ರಂಥಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಪುರಾಣ ಗ್ರಂಥಗಳಲ್ಲಿ ನಾವು ನೋಡಿದರೆ ಪ್ರಾಯ ವಿರೋಧಗಳು ಕೂಡ ಕಾಣಿಸ್ತವೆ. ಒಮ್ಮೆ ಹೇಳ್ತಾರೆ ಇದು ಮಾಡಬೇಕು ಅಂತ, ಇನ್ನೊಮ್ಮೆ ಅದು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೂ ಇದಕ್ಕೂ ವಿರೋಧ ಇದೆ. ಒಂದು ಸರ್ತಿ ಅಹಿಂಸೆ ಮಾಡಿದರೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಸರ್ತಿ ಹಿಂಸೆ ಮಾಡಲೇಬಾರದು ಅಂತ ಹೇಳ್ತಾರೆ. ಆನಂತರ ಕೃಷ್ಣನೇ ಹೇಳ್ತಾನೆ, ಇಲ್ಲ ನೀನು ಹೊಡಿಲೇಬೇಕು, ಅವನು ಯುದ್ಧ ಮಾಡಲೇಬೇಕು ಅಂತ ಹೇಳ್ತಾನೆ. ಏನಿದೆಲ್ಲ ಅಂತ ಒಂದಷ್ಟು ಇದು ಎಲ್ಲವೂ ಆ ಬಾಲಿಶ ಪ್ರಶ್ನೆಗಳ ಗುಂಪಿಗೆ ಹೋಗಿ ಸೇರ್ತದೆ. ಆದ್ದರಿಂದ ಮಾಡಿದ್ದಾರೆ ಮಾಡಬೇಡ ಅಂತ ಒಂದೇ ಗ್ರಂಥಗಳು, ದೇವರನ್ನು ತೋರಿಸ್ಕೊಡ್ಲಿಕ್ಕಿರುವಂತಹ ಗ್ರಂಥಗಳೇ ಎರಡನ್ನೂ ಹೇಳ್ತಾ ಇದೆ ಅಂದರೆ ವ್ಯತ್ಯಾಸ ಇದೆ ಅಂತ ಅರ್ಥ. ಏನೋ ಅದರಲ್ಲಿ ಅಭಿಪ್ರಾಯ ವ್ಯತ್ಯಾಸ ಇದೆ ಅಂತ ಅರ್ಥ. ಹಾಗಾಗಿ ಕೆಲವೊಂದಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ವಿರೋಧ ಎಲ್ಲಾದರೂ ಬಂತು ಅಂತಾದರೆ ಅಲ್ಲಿ ಯಾರೊಟ್ಟಿಗೆ ಯುದ್ಧ ಮಾಡು, ಯಾರೊಟ್ಟಿಗೆ ಯುದ್ಧ ಮಾಡಬೇಡ ಅನ್ನೋದನ್ನು ತಿಳ್ಕೊ ಅಂತ ಅರ್ಥ. ಯುದ್ಧ ಮಾಡುವುದು ಕೂಡ ಕೆಲವು ಸರ್ತಿ ಕರ್ತವ್ಯ, ಕೆಲವು ಸರ್ತಿ ಅಲ್ಲ. ಸಾತ್ವಿಕರನ್ನು ರಕ್ಷಣೆ ಮಾಡಲಿಕ್ಕಾಗಿ ಮಾಡುವ ಯುದ್ಧ ಅದು ಶ್ರೇಷ್ಠ. ಅಥವಾ ಸಾತ್ವಿಕರನ್ನು ಯಾರು ತೊಂದರೆ ಕೊಡ್ತಾ ಇದ್ದಾರೆ, ಸಾತ್ವಿಕರಿಗೆ ತೊಂದರೆ ಕೊಡುವಂಥವ್ರು ಯಾರಾದರಿದ್ದರೆ ಅವರನ್ನು ದೂರ ಸರಿಸುವುದು ಕೂಡ ಒಬ್ಬನ ಕರ್ತವ್ಯ ಅಂತ ನಾವು ತಿಳ್ಕೊಳ್ಬೇಕು. ಇಂಥದ್ದೆಲ್ಲ ಸೂಕ್ಷ್ಮ ವಿಚಾರಗಳಿರ್ತದೆ. ಹೀಗೆ ಹರಿಚಿತ್ತಂ ಸಮಾಶ್ರಯತ್ ಅಂತ ಹೇಳ್ತಾ, ಗ್ರಂಥೋಷ್ಟಾದಶಸಾಹಸ್ರ 12 ಸ್ಕಂದ ಸಂಹಿತ ಪರೀಕ್ಷಿಚ್ಚುಕ ಸಂವಾದ ಶೃಣು ಭಾಗವತಂ ಚ ತತ್. ಈ ಭಾಗವತ ಎಲ್ಲಿಂದ ಬಂತು ಅಂತ ಹೇಳುವಾಗ ಇದನ್ನು ಹೇಳ್ತಿದ್ದಾರೆ. ಪರೀಕ್ಷಿತ್ ಮತ್ತು ಶುಕರ ಸಂವಾದದಿಂದ ಭಾಗವತ ಬಂದಿದೆ, ಅದನ್ನು ಶೃಣು ಅಂತ ಕೇಳಬೇಕು ಅಂತ. ಇದೆಲ್ಲ ಪದ್ಮಪುರಾಣದಲ್ಲಿ ಬಂದಂತಹ ವಿಷಯಗಳು. ಅದರಲ್ಲಿ 18 ಸಹಸ್ರ ಅಂತ ಹೇಳ್ತಿದ್ದಾರೆ, 18,000 ಶ್ಲೋಕಗಳು ಅಲ್ಲಿ ಇದ್ದಾವೆ. 12 ಸ್ಕಂದಗಳಿಂದ ಕೂಡಿದ್ದಾಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಹೀಗೆ ಬೇರೆ ಬೇರೆ ಇನ್ನೂ ಸುಮಾರು ಶ್ಲೋಕಗಳಲ್ಲಿ ಗ್ರಂಥದ ಮಹತ್ವವನ್ನು ತಿಳಿಸ್ತಿದ್ದಾರೆ. ಈ 13 ದಿವಸದಲ್ಲಿ ಗ್ರಂಥದ ಮಹತ್ವ ದಿನ 1-2 ಶ್ಲೋಕಗಳನ್ನು ನೋಡ್ತಾ
ಒಂದೊಂದು ಸ್ಕಂದದ ಒಂದು ಶ್ಲೋಕ ಅಥವಾ ಅರ್ಧ ಶ್ಲೋಕವನ್ನು ನಿತ್ಯ ನಾವು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಇವತ್ತು 1ನೇ ಸ್ಕಂದದ ಒಂದು ಶ್ಲೋಕವನ್ನು ನಾವು 1-2 ಶ್ಲೋಕಗಳನ್ನು ನೋಡೋಣ. ಅದರಲ್ಲಿ ಈ ಭಾಗವತ ಬರಲಿಕ್ಕೆ ಕಾರಣವಾದ್ದು ಪರೀಕ್ಷಿತ ರಾಜ ಗೊತ್ತಿದೆ. ಪರೀಕ್ಷಿತ ರಾಜ ಹೋಗಿದ್ದಾನೆ, ಆ ಕಥೆಯೆಲ್ಲ ನಿಮಗೆ ಗೊತ್ತಿದೆ. ಅಲ್ಲಿ ಶೃಂಗಿ ಅವನೊಂದು ಶಾಪ ಕೊಡ್ತಾನೆ. ಹಾಗಾಗಿ ಶಾಪವೂ ಕೂಡ ವರ ಆಗಬಹುದು ಅನ್ನುವುದು ಭಾಗವತ ತಿಳಿಸ್ಕೊಡ್ತಾ ಇದೆ. ಒಂದು ಶಾಪವೇ ಅವನಿಗೆ ವರ ಆದ ನಿಜವಾಗಿ. ಯಾಕೆ ಅಂದರೆ ಆ ಶಾಪ ಕೊಟ್ಟದ್ದೇನು ಅಂದರೆ 7 ದಿನದಲ್ಲಿ ನೀನು ಇಹಲೋಕವನ್ನು ತ್ಯಜಿಸಬೇಕು ಅಂತ ಶಾಪ ಕೊಟ್ಟದ್ದು. ಬಾಲಕ ಶಾಪ ಕೊಟ್ಟ ಅಂತ ಹೇಳೋದೇ ಆಶ್ಚರ್ಯ. ಹಾಗಾಗಿ ಬಾಲಕ ಅಲ್ಲ, ಅದರೊಳಗೆ ಬೇರೆ ಬೇರೆ ಶಕ್ತಿಗಳು ಸೇರಿ ನುಡಿಸಿದ್ದಾವೆ ಅವನ ಬಾಯಿಂದ ಅಂತ ನಾವು ಕೇಳ್ತೇವೆ. ಅಂತಹ ಮಗು ಕೊಟ್ಟ ಶಾಪದ ವಿಚಾರ ತಂದೆಗೆ ಗೊತ್ತಾಯಿತು. ತಂದೆ ಹೇಳ್ತಾನೆ, ರಾಜ ಅವನು ನಮಗೆ ಇಷ್ಟು ದಿನ ಇಷ್ಟು ಒಳ್ಳೆಯ ಒಂದು ಪರಿಸರ ಕೊಟ್ಟದ್ದೇ ಅವನು, ಹಾಗಾಗಿ ತಪ್ಪು ಮಾಡಿದೆ ಅಂತ ಹೇಳ್ತಾನೆ. ಆನಂತರ ರಾಜನ ಬಳಿಗೆ ಜನ ಕಳಿಸ್ತಾನೆ. ಅದರಿಂದ ಅವನಿಗೆ 7 ದಿನ ಇರೋದು ಅಂತ ಗೊತ್ತಾದ್ದರಿಂದ ಇನ್ನೂ ಸಾಧನೆ ಮಾಡಬೇಕು ಅಂತ ಅವನು ಮೊದಲೇ ಸಾಧಕ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಅವನು ಎಲ್ಲವನ್ನು ಬಿಟ್ಟು ನೀರು ಅನ್ನ ಇದನ್ನೆಲ್ಲ ಬಿಟ್ಟು, ಅದು ನಿಜವಾಗಿ ಎತ್ತರಕ್ಕೇರಿದವರ ಲಕ್ಷಣ. ಅವರಿಗೆ ಯಾವ ಪರಿವೆಯೂ ಇಲ್ಲದೆ ಬದುಕಲಿಕ್ಕೆ ಆಗ್ತದೆ ಅನ್ನೋದನ್ನು ತೋರಿಸಿಕೊಟ್ಟಿದೆ ಭಾಗವತ. 7 ದಿನದಲ್ಲಿ ನಿರಂತರವಾಗಿ ಶುಕಾಚಾರ್ಯರು ಅಷ್ಟು ಎತ್ತರದವರು ಪೂರ್ತಿ ಕಥೆಯನ್ನು ಹೇಳ್ತಾ ಹೋಗ್ತಾರೆ, ಇವರು ಕೇಳ್ತಾ ಹೋಗ್ತಾರೆ. ನಮಗೆ ಸಂಸ್ಕೃತ ಜ್ಞಾನ ಅಷ್ಟಾಗಿ ಇಲ್ಲ, ಮತ್ತು ಕೇಳೋದು 1 ಗಂಟೆ, ಮತ್ತು ಇಲ್ಲಿರುವ ಶ್ಲೋಕ ರೂಪದಲ್ಲೇ ಹೀಗೇ ಹೇಳಿದ್ದಾರೆ, ಹೀಗೇ ಇತ್ತು ಅಂತ ಹೇಳಲಿಕ್ಕಿಲ್ಲ. ಅವರು ಇನ್ನಷ್ಟು ಪ್ರಶ್ನೆಗಳು ಇನ್ನಷ್ಟು ವಿಶಾಲವಾಗಿ ಹೇಳಿರಬಹುದು. ಮತ್ತು ಒಂದು ಹೇಳುವಾಗ ನಮಗಿವತ್ತು ಏನು ಅರ್ಥ ಆಗ್ತದೋ ಅದರ 10 ಪಟ್ಟು ಬೇರೆ ಬೇರೆ ರೀತಿಯಿಂದ ಪರೀಕ್ಷಿತನಿಗೆ ಅರ್ಥ ಆಗಿರ್ಬೋದು. 10 ಪಟ್ಟು ಅಂತ ಯಾಕೆ ಹೇಳೋದು, ತುಂಬ ಅನಂತ ಪಟ್ಟು ಅಂತ ಹೇಳೋಣ. ಮತ್ತು ಅವರೆಲ್ಲ ಒಂದು ಸರ್ತಿ ಕೇಳಿದರೆ ಮತ್ತು ಇನ್ನೊಂದು ಸರ್ತಿ ಹೇಳು ನೀನು ಅಂದರೆ ಒಪ್ಪಿಸುವಷ್ಟು ಸಮರ್ಥರು. ಹಾಗಾಗಿ ಅವನಿಗೆ ಅದು ಸಾಧಕ ಆಯಿತು. ಅಂದರೆ ಆ ಶಾಪ ಕೊಟ್ಟದ್ದು ಕೂಡ 7 ದಿವಸ ಮಾತ್ರ ನನ್ನ ಕಾಲ ಅಂತ. ಶಾಪ ಒಬ್ಬ ಕೊಡುವುದು, ಒಬ್ಬ ಶಾಪ ಸ್ವೀಕಾರ ಮಾಡುವುದು, ಇದೆಲ್ಲ ನೋಡಲಿಕ್ಕೆ ಮಾತ್ರ. ನಿಜವಾಗಿ ಅದು ಮುಂಚೆಯೇ ಭಗವಂತನ ಇದರಲ್ಲಿ ಕ್ಯಾಲೆಂಡರಲ್ಲಿ ಎಲ್ಲ ತಿಥಿ ಎಲ್ಲ ಆಗಿರ್ತದೆ. ಇಂಥ ಸಮಯದಲ್ಲೇ ಹುಟ್ಟಬೇಕು, ಇಂಥ ಸಮಯದಲ್ಲಿ ಸಾವಾಗಬೇಕು, ಅದಕ್ಕೆ ಕಾರಣ ಈ ಥರದ್ದೆಲ್ಲ ಬರಬೇಕು ಅಂತ ಹಿಂದೆಯೇ ಪೂರ್ವ ನಿಯೋಜಿತವಾದ್ದರಿಂದ ಶಾಪ ಅದೊಂದು ಕಾರಣ ಮಾತ್ರ. ಹಾಗಾಗಿ ಶಾಪ ಇದೆ ಅಂತ ಗೊತ್ತಾದ ನಂತರ ಅವನು ಸಾಧನೆಯನ್ನು ಮಾಡಿಕೊಂಡ. ತಸ್ಯ ಪುತ್ರೋ ಅತಿ ತೇಜಸ್ವಿ ತಸ್ಯ ಪುತ್ರ ಅತಿ ತೇಜಸ್ವಿ ವಿಹರನ್ ಬಾಲಕೋ ಅರ್ಭಕೈ ರಾಜ್ಞಾ ಅಘಂ ಪ್ರಾಪಿತಂ ತಾತಂ ಶ್ರುತ್ವಾ ತತ್ರ ಇದಮಬ್ರವೀತ್. ಅವನು ಬಾಲಕ ಅತಿ ತೇಜಸ್ವಿಯಾಗಿದ್ದ ಅಂತ ಹೇಳ್ತಾ ಅಲ್ಲೇ ಬೇರೆ ಮಕ್ಕಳೊಟ್ಟಿಗೆ ಆಡ್ತಾ ಇದ್ದವನಿಗೆ ಆ ವಿಷಯ ಗೊತ್ತಾಗ್ತದೆ. ರಾಜನಿಂದ ಈ ಥರದ್ದೊಂದು ಘಟನೆ ನಡೆದಿದೆ ಅಂತ ಗೊತ್ತಾಗ್ತದೆ. ಗೊತ್ತಾದ ನಂತರ ಇದಮ್ ಅಬ್ರವೀತ್, ಈ ರೀತಿಯಾಗಿ ನುಡಿದ ಅನ್ನೋದು ಹೇಳ್ತಾ ಇದ್ದಾರೆ. ಅಹೋ ಅಧರ್ಮ ಪಾಲಾನಾಂ ಪೃಥ್ವ್ಯಾ ಬಲಿಭುಜಾಮಿವ ಸ್ವಾಮಿನ್ಯಘಂ ಯದ್ದಾಸಾನಾಂ ದ್ವಾರಪಾನಾಂ ಶುನಾಮಿವ. ತಲೆಯ ರಕ್ಷಣೆ ಅದು ಬಹಳ ಮುಖ್ಯ. ಯಾವಾಗಲೂ ನಾವು ಕೂಡ ಎಲ್ಲಾದರೂ ಬೀಳುವ ಸಂದರ್ಭ ಇದ್ದರೆ ಅಥವಾ ಏನಾದರೂ ತಾಗುವ ಸಂದರ್ಭ ಇದ್ದರೆ ತಲೆಗೆ ಬೇರೆ ಕೈಯನ್ನು ಹಿಡ್ಕೊಳ್ತೇವೆ ಅಡ್ಡಲಾಗಿ. ಹಾಗಾಗಿ ಬೇರೆ ಎಲ್ಲಿಗೆ ಪೆಟ್ಟು ಬಿದ್ದರೆ ಸರಿ ಮಾಡ್ಕೊಳ್ಳಿಕ್ಕಾಗ್ತದೆ. ತಲೆಗೆ ಪೆಟ್ಟು ಬಿದ್ದು ನೆನಪೇ ಇಲ್ಲ ಅಥವಾ ಇನ್ನೇನೋ ಆಯಿತು ಅಂತಾದರೆ ಅದು ಪ್ರಯೋಜನ ಇಲ್ಲ. ಹಾಗಾಗಿ ತಲೆಯನ್ನು ರಕ್ಷಣೆ ಮಾಡೋದು ಬಹಳ ಮುಖ್ಯ ಅಂತ ಯಾವ ವೈದ್ಯರು ಹೋದರೂ ಕೂಡ ತಲೆಯಲ್ಲೊಂದು ತೂತಾಗಿದೆ ಇಲ್ಲೊಂದು ತೂತಾಗಿದೆ ಅಂದರೆ ಮೊದಲು ತಲೆಗೆ ಮಹತ್ವ ಕೊಡ್ತಾರೆ. ಅದು ಹೋದರೆ ಹೋಗಲಿ ತೊಂದರೆ ಇಲ್ಲ, ಇದು ಉಳಿಬೇಕು ಅಂತ, ಇಡೀ ದೇಹ ಉಳಿತದೆ ಅಂತ. ಹಾಗೆ ಆ ರೀತಿಯ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಹಿಂದೆ ಇತ್ತು ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಬಹಳ ಕಡಿಮೆ ಸಂಖ್ಯೆಯಲ್ಲಿರುವ ಜ್ಞಾನಿಗಳ ರಕ್ಷಣೆ ಎಂಬುದು ಕೈಯ ಸ್ಥಾನದಲ್ಲಿರುವಂತಹ ಕ್ಷತ್ರಿಯರ ಕರ್ತವ್ಯ. ಹೇಗೆ ಮನೆಯೊಳಗೆ ಇರುವವನಿಗೆ ದ್ವಾರದಲ್ಲಿ ದ್ವಾರಪಾಲಕರಿದ್ದರೆ ದ್ವಾರಪಾಲಕರು ರಕ್ಷಣೆ ಮಾಡಬೇಕು ಅಂತ ಇದ್ದಾರೆ ಒಳಗಿರುವ ವಸ್ತುಗಳನ್ನು, ಅವರಿಂದಲೇ ತಪ್ಪಾಗಬಾರ್ದು ಅದು ಹೇಳ್ತಾ ಇದ್ದಾನೆ. ಹೀಗೆ ಹೇಳಿ
ಬ್ರಾಹ್ಮಣೈ ಕ್ಷತ್ರಬಂಧುರಿ ದ್ವಾರಪಾಲೋ ನಿರೂಪಿತಃ. ಕ್ಷತ್ರಿಯರನ್ನು ದ್ವಾರಪಾಲರ ರೀತಿಯಲ್ಲಿ ಇದು ಕಟ್ಟಿಕೊಟ್ಟಿದೆ. ಅವರೇ ಈ ಥರ ತಪ್ಪು ಮಾಡಬಾರ್ದು. ಸಕಥಂ ತದ್ಗೃಹೇ ದ್ವಾಸ್ತಃ ಸಭಾಂಡಂ ಭೋಕ್ತುಮರ್ಹತಿ. ಅವನೇ ತಿಂದರೆ ಹೇಗೆ? ಅವನೇ ರಕ್ಷಣೆ ಮಾಡುವವನೇ ಹಾಳು ಮಾಡಿದರೆ ಹೇಗೆ? ಹಾಗಾಗಿ ಅವನು ತುಂಬ ತಪ್ಪು ಮಾಡಿದ್ದಾನೆ. ಇಂತಹ ಜ್ಞಾನಿಗಳು ನನ್ನ ತಂದೆ ಇಷ್ಟು ತಪಸ್ಸಿನಲ್ಲಿ ತೊಡಗಿದ್ದಾರೆ. ಯಾಕಾಗಿ ತೊಡಗಿದ್ದಾರೆ? ಈ ತನ್ನ ಸಾಧನೆ ಅದರೊಟ್ಟಿಗೆ ಪರಿಸರದ ರಕ್ಷಣೆಯೂ ಕೂಡ ಅವನಿಂದ ಆಗ್ತಾಯಿದೆ. ಹಾಗಾಗಿ ಒಬ್ಬ ಜ್ಞಾನಿ ವೈಯಕ್ತಿಕ ಸಾಧನೆ ಮಾಡಿದರೂ ಕೂಡ ಅದರಿಂದ ಸಮಾಜಕ್ಕೆ ಲಾಭ ಇದೆ. ಆ ವಿಷಯವನ್ನು ಇಲ್ಲಿ ತಿಳಿಸ್ಕೊಟ್ಟು ಶೃಂಗಿ ಅದನ್ನು ತಿಳಿಸ್ಕೊಟ್ಟು ಹೇಳ್ತಾನೆ, ಮುಂದೆ ಮಾತು ಹೇಳ್ತಾನೆ. ಕೃಷ್ಣೇ ಗತೆ ಭಗವತಿ ಶಾಸ್ತರಿ ಉತ್ಪತಗಾಮಿನಾಂ ತಾನ್ ಭಿನ್ನ ಸೇತೂನ್ ಅದ್ಯ ಅಹಂ ಶಾಸ್ಮಿ ಪಶ್ಯತ ಮೇ ಬಲಂ ಅಂತ. ನನ್ನ ಬಲವನ್ನು ನೀವು ನೋಡಿ ಅಂತ ಹೇಳಿ ಮಗು ಶುರು ಮಾಡ್ಕೊಳ್ತಾನೆ. ಇನ್ನು ಚಿಕ್ಕ ಹುಡುಗ ಅವನು ನನ್ನ ಬಲವನ್ನು ನೋಡಿ ಅಂತ ಹೇಳ್ತಾ ಕೃಷ್ಣ ಈ ಭೂಮಿಯನ್ನು ಬಿಟ್ಟು ಮುಂದೆ ಹೋದಾಗ ಈ ತಮ್ಮ ಸ್ವೇಚ್ಛಾಚಾರದಲ್ಲಿ ತೊಡಗಿ ಭಿನ್ನ ಸೇತೂನ್ ಅದ್ಯ ಅಹಂ ಶಾಸ್ಮಿ, ಈ ದಾರಿ ತಪ್ಪಿದವರನ್ನು ನಾನು ಶಾಸನೆ ಮಾಡ್ತೇನೆ ಅಂತ ಹೇಳ್ತಾ ಇತ್ಯುಕ್ತ ರೋಷತಾಮ್ರಾಕ್ಷ, ಕಣ್ಣೆಲ್ಲ ಕೆಂಪಾಯ್ತಂತೆ, ವಯಸ್ಸಿ ಋಷಿ ಬಾಲಕಾನ್ ಋಷಿ ಬಾಲಕಾನ್, ಅದೇ ಆ ಅವರ ಸಮಾನ ವಯಸ್ಕರಿದ್ದಾರಲ್ಲಿ ಋಷಿಗಳ ಮಕ್ಕಳು, ಅವರ ಎದುರುಗಡೆ ಇವನು ಕೌಶಿಕಿ ಉಪಸ್ಪೃಶ್ಯ ವಾಗ್ವಜ್ರಂ ವಿಸಸರ್ಜ. ಅವನು ತನ್ನ ಮಾತು ಅದು ವಾಗ್ವಜ್ರ ಅಂತ ಹೇಳಿದರು. ಅವನು ನೀರಲ್ಲಿ ಆಚಮನೆ ಅದನ್ನು ಮಾಡ್ತಾ ಮಂತ್ರಗಳನ್ನೆಲ್ಲ ಹೇಳಿ ಆ ನಂತರ ಅವನು ವಾಗ್ವಜ್ರವನ್ನು ವಿಸರ್ಜನೆ ಮಾಡಿದನು ಅಂತ ಆ ಮಾತನ್ನು ಹೇಳಿದ ಅಂತ. ಹೀಗೆ ಅವನಿನ್ನೂ ಚಿಕ್ಕ ಹುಡುಗ, ಅವನ ತಪಸ್ಸೆಷ್ಟೋ ಗೊತ್ತಿಲ್ಲ, ಆದರೆ ಅವನ ಮಾತು ಸತ್ಯ ಆಯಿತು. ಅಂದರೆ ಇದರಲ್ಲಿ ಒಳಗಡೆ ದೇವತಾ ಶಕ್ತಿಗಳು ಅವನಿಂದ ನುಡಿಸಿದವು ಅನ್ನೋದನ್ನು ಮುಂದೆ ಹೇಳ್ತಾರೆ. ಅಂತೂ ಆ ಶಾಪ ಎಂಬುದು ಅದು ವರವಾಗಿ ಪರಿಣಾಮ ಆಯಿತು. ನೋಡಲಿಕ್ಕೆ ನಮಗೆ ಶಾಪ ಅಂತ ಕಂಡರೂ ಕೂಡ ಅದರಿಂದ ಆ ಮಾಹಿತಿ ಸಿಕ್ಕಿದ್ದರಿಂದ ಪರೀಕ್ಷಿತನಿಗೆ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ಇದೆಲ್ಲ ಯಾಕೆ ಆಯಿತು ಅಂದರೆ ಅವನ ಹಿಂದಿನ ಸುಕೃತಗಳು. ಅವನು ಕಲಿಯನ್ನು ನಿಗ್ರಹಣೆ ಮಾಡಿ, ಅಂದರೆ ನಮ್ಮ ಪ್ರಯತ್ನ ತುಂಬ ಚೆನ್ನಾಗಿದ್ದು ಒಂದು ವೇಳೆ ಒಂದು ಸಣ್ಣ ತಪ್ಪಾದರೂ ಕೂಡ ಅದರಿಂದ ಏನಾದರೂ ದೋಷ ಅಂತ ನಮಗೆ ಕಂಡರೂ ಕೂಡ ಅದು ಮುಂದೆ ತುಂಬ ಒಳ್ಳೆಯ ಫಲ ಕೊಡುವುದರಲ್ಲಿ ಅದರ ಪರ್ಯವಸಾನ ಆಗ್ತದೆ ಅಂತ ಹೇಳುವಾಗ ಕೃಷ್ಣದೇವರ ಗಂಟೆ ಬಡಿತಾ ಇದ್ದಾರೆ. ಮತ್ತೆ ನಾಳೆ ಸೇರಿದಾಗ ಮತ್ತೆ ಮುಂದಿನ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ದೇವರ ಚಿತ್ತಕ್ಕೆ ಬರಲಿ ಅಂತ ಹೇಳ್ತಾ ಎರಡು ಮಾತನ್ನು ಕೃಷ್ಣಾರ್ಪಣಮಸ್ತು. ಹರೇ ನಮಃ.